ಬಸವೇಶನೇ, ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿ, ಬಸವ ಪರಮೇಶ್ವರೀಶ್ವರ, ಬಸವ ಪ್ರಮಥಾದಿದೇವ, ರಕ್ಷಿಸು ಬಸವ. ಪ್ರವಚನ ಪಿತಾಮಹರು, ಬಸವಯುಗ ನಿರ್ಮಾಪಕರು, ಅಪೂರ್ವ ವಾಗ್ಮಿಗಳು, ಕ್ರಾಂತಿಕಾರಿ ಧರ್ಮ ಪ್ರಸಾರಕರು, ಕೂಡ್ಲ ಸಂಗಮದ ಬಸವ ಧರ್ಮದ ಮಹಾಜಗದ್ಗುರು ಪೀಠದ ಪ್ರಥಮ ಪೀಠಾಧೀಶರಾದ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಡಾಕ್ಟರ್ CS ಪುರಾಣ್ಮಠರವರು ಭಿನ್ನವತ್ತಳೆಯನ್ನ ಇದೀಗ ಓದಿದ್ದಾರೆ. ಪರಮ ಪೂಜ್ಯರಾದ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರಿಗೆ ಈ ಭಿನ್ನವತ್ತಳೆಯನ್ನ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದ ಶರಣ BR ಪಾಟೀಲರು ಸಮರ್ಪಿಸಿದ್ದಾರೆ. ರಾಷ್ಟ್ರೀಯ ಬಸವದಳ ಬಾಗಲಕೋಟೆ ಈ ಶರಣ ವೃಂದದವರು ಪೂಜ್ಯರಿಗೆ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಬಸವದಳದವರು 20,000 ರೂಪಾಯಿಗಳ ಗುರು ಕಾಣಿಕೆಯನ್ನ ಸಮರ್ಪಿಸಿದ್ದಾರೆ. ಈಗ ಷಟ್ಸೂತ್ರಗಳ ಸಮರ್ಪಣೆ. ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನ ಬಸವಕುಮಾರ್ ಪಾಟೀಲರು ಅರ್ಪಿಸುತ್ತಿದ್ದಾರೆ. ಧರ್ಮಗುರು ಬಸವಣ್ಣನವರು ಎಂಬ ಸೂತ್ರ ಸಮರ್ಪಣೆಯ ನಂತರ ಧರ್ಮ ಸಂಹಿತೆ ವಚನ ಸಾಹಿತ್ಯ ಎನ್ನುವ 2ನೆಯ ಸೂತ್ರ ಸಮರ್ಪಣೆ. 3ನೆಯ ಸೂತ್ರವನ್ನ ಧರ್ಮಲಾಂಛನ ಇಷ್ಟಲಿಂಗ, ಇದನ್ನ ಬಾಣೂರು ಚನ್ನಪ್ಪನವರು ಸಮರ್ಪಿಸ್ತಾ ಇದ್ದಾರೆ. ಕೂಡಲ ಸಂಗಮವೇ ನಮ್ಮ ಧರ್ಮಕ್ಷೇತ್ರ ಎನ್ನುವಂತಹ 4ನೇ ಸೂತ್ರವನ್ನ ಬಳ್ಳಾರಿಯ ಶರಣೆ ಶಾರದಮ್ಮ ಸಮರ್ಪಿಸಿದ್ದಾರೆ. ಶರಣೆ ಜಯಮ್ಮ ಶಿವಮೊಗ್ಗ ಇವರು 5ನೇ ಸೂತ್ರವಾದ ಧರ್ಮಧ್ವಜ ಷಟ್ಕೋನ ಧ್ವಜ ಸಮರ್ಪಿಸಿದ್ದಾರೆ. ಮೈಸೂರಿನ ಶರಣೆ ಸರೋಜಮ್ಮ ಧರ್ಮದ ಧ್ಯೇಯ ಕಲ್ಯಾಣ ರಾಜ್ಯ ನಿರ್ಮಾಣ ಎಂಬುದನ್ನು ಸಮರ್ಪಿಸಿದ್ದಾರೆ. ಈಗ ಕುಮಾರಿ ಶ್ರುತಿ KM ಭಟ್ ಗುರು. ಓಂ ಶಾಂತಿ ಶಾಂತಿ ಶಾಂತಿ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸರ್ವರಿಗೂ ಶರಣಾರ್ಥಿಗಳು. ಈ ದಿನ ಬಸವ ಧರ್ಮದ ಇತಿಹಾಸದಲ್ಲೇ ಅಭೂತಪೂರ್ವವಾಗಿರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾದ ಮಂಗಲಮಯವಾದ ದಿನ. ಪೀಠಾರೋಹಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಬಸವ ಧರ್ಮ ಪೀಠದ ಮಹಾಜಗದ್ಗುರು ಪೀಠಕ್ಕೆ ನಮ್ಮನ್ನಿಲ್ಲಿ ಕೂಡಿಸಿದ್ದೀರಾ. ಕೂಡಿಸಿ ಏನು ಹೇಳ್ತಾರೆ ಇವರು ಅಂತ ಕೇಳಕ್ಕೆ ಮುಂದೆ ಬಂದು ಕೂತಿದ್ದೀರಿ. ನಾನು ಏನು ಭಾಷಣ ಮಾಡೋದು ಅದೆಲ್ಲವೂ ಬಸವ ಧರ್ಮ ಪೀಠದ ಸಂದೇಶ ಅಂತ ತಿಳ್ಕೊಬಹುದು. ಬಸವ ಧರ್ಮ ಪೀಠದ ಸಂದೇಶ ಅಂದರೂ ಒಂದೇ, ಬಸವಣ್ಣನವರ ಸಂದೇಶ ಅಂದರೂ ಒಂದೇ. ಈವರೆಗೆ ಅನೇಕ ಪೀಠಗಳಿದ್ದರೂ ಸಹ, ಅನೇಕ ಮಠ ಮಾನ್ಯಗಳಿದ್ದರೂ ಸಹ, ಈ ಒಂದು ಮಹಾಜಗದ್ಗುರು ಪೀಠ ಬಸವಣ್ಣ ಹೆಸರಿನಲ್ಲಿ ಯಾಕೆ ಮಾಡಿದರು ಅನ್ನೋದನ್ನು ಪೂಜ್ಯ ಜಗದ್ಗುರು ಮಾತೆ ಮಹಾದೇವರು ಭಾಳ ಸೊಗಸಾಗಿ ವಿವರಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇದಕ್ಕೊಂದು ಏನೇನೋ ಬರೆದು ಬಿಟ್ಟಿದ್ದಾರೆ ಇಲ್ಲಿ. ನಾನು ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಎಲ್ಲ ಏನೇನೋ ಬರೆದು ಬಿಟ್ಟಿದ್ದಾರಲ್ಲ, ಅದರ ಸಂಕೇತ ಏನು ಅಂತ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಮೊದಲ ಇಲ್ಲಿ ಏನು ಬರ್ದಾರ, ಬಸವ ಧರ್ಮ ಪೀಠದ ಮಹಾ ಜಗದ್ಗುರು ಪೀಠ, ಮಹಾಮನೆ ಮಹಾಮಠ, ಕೂಡಲ ಸಂಗಮ. ಹೇಳ್ರಿ, ಏನು ಪರವಾಗಿಲ್ಲ, ಫ್ರೀಯಾಗಿ ಹೇಳ್ರಿ. ನಾ ಹೇಳ್ದಂಗೆ ಅದನ್ನು ಹೇಳ್ರಿ, ನಿಮ್ಮದು ಒಟ್ಟು ಬರ್ತೈತೆ ಅದರ. ಮಹಾಮನೆ ಮಹಾಮಠ. ಮಹಾಮನೆ ಮಹಾಮಠ ಅಂತ ಯಾಕಂದ್ರಪ್ಪ, ಉಳಿದು ಎಲ್ಲ ಮನೆಗಳು, ನಿಮ್ಮ ಮನೆ ನೀವಿದಿಲ್ಲ, ನೀವು ಇರೋದು ಮನೆಗಳು. ಇದು ಮಹಾಮನೆ. ಮಹಾಮನೆ ಅಂದರೆ 2 ಅರ್ಥ. ಒಂದು ದೊಡ್ಡ ಮನೆ ಅಂತ, 2ನೇದ್ದು ದಿವ್ಯ ಮನೆ ಅಂತ. ಕಾಯ ಈ ಪ್ರಸಾದ ಕಾಯವಾಗಬೇಕು, ತನು ಮಹಾತನುವಾಗಬೇಕು ಅಂತೀವಿ ನಾವು. ಅಲ್ಲಿ ತನು ಮಹಾತನು ಆಗಬೇಕು ಅಂತಂದರೆ ಅದು ದೊಡ್ಡತನು ಆಗಬೇಕು, ಉಬ್ಬಬೇಕು, ಫ್ಯಾಟ್ ಆಗಬೇಕು ಅಂತಲ್ಲ. ಏನಾಗಬೇಕು, ಡಿವೈನ್ ಬಾಡಿ ಆಗಬೇಕು, ದಿವ್ಯ ಆಗಬೇಕು ಅಂತ ಅರ್ಥ. ಹಾಗೆ ಮಹಾಮನೆ ಅಂದರೆ ಎಲ್ಲ ಗೃಹಸ್ಥರನ್ನಲ್ಲಿ ಇಂಬಿಟ್ಟುಕೊಳ್ಳುವಷ್ಟು ಇದು ವಿಶಾಲವಾಗಿರಬೇಕು. ಗ್ರೇಟ್ ಹೌಸ್ ಅಂತ.
ಅಷ್ಟೇ ಅಲ್ಲ, ಇಂಬಿಟ್ಟುಕೊಂಡಿರ್ತಕ್ಕಂಥ ಭಕ್ತರನ್ನು ಅವ್ರನ್ನ ದಿವ್ಯವನ್ನಾಗಿ ಮಾಡಬೇಕು, ಡಿವೈನ್ ಮಾಡಬೇಕು, ದೈವತ್ವಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಸದುದ್ದೇಶದಿಂದ ಪ್ರಾಯಶಃ ಇದಕ್ಕೆ ಮಹಾಮನೆ ಅಂತ ತಿಳ್ಕೊಂಡು ಹೆಸರಿಟ್ಟಿರಬೇಕು. ಆಮೇಲೆ ಮಹಾಮಠ ಅಂತ ಅನೇಕ ಮಠಗಳಿರುವಾಗ ಇದು ಮಹಾಮಠ ಯಾಕಪ್ಪ ಅಂದ್ರೆ ಅನೇಕ ವಿರಕ್ತರನ್ನು, ಸ್ವಾಮಿಗಳನ್ನು, ಸನ್ಯಾಸಿಗಳನ್ನು, ಸಾಧಕರನ್ನು, ಮುಮುಕ್ಷುಗಳನ್ನು, ಎಲ್ಲ ಜಾತಿ ಮತ ಪಂಥದವ್ರನ್ನ ಇಂಬಿಟ್ಟುಕೊಳ್ತಕ್ಕಂಥ ಇದು ಮಹಾಮಠ ಆಗಬೇಕು. ಇಷ್ಟೇ ಅಲ್ಲ, ಅವರೆಲ್ಲರಿಗೂ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಒಂದು ಕೇಂದ್ರ, ಕ್ರಿಶ್ಚಿಯನ್ರಲ್ಲಿ ಒಂದು ಪೋಪ್ ಅಂತೇನೋ ಒಂದು ಸ್ಥಾನದ ಅಂಥ ಸ್ಥಾನ ಇದಾಗಬೇಕು ಅನ್ನೋ ಸದುದ್ದೇಶದಿಂದ ಪ್ರಾಯಶಃ ಈ ಭಕ್ತರೆಲ್ಲರೂ ಈ ಮಹಾಮಠ ಅಂತ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಸವ ಧರ್ಮ ಅಂತ ಇಲ್ಲಿ ಹೆಸರಿಟ್ಟಿದ್ದಾರೆ. ಬಸವ ಧರ್ಮ ಅನ್ನೋದನ್ನು ನಾವು ಯಾಕೆ ಹೆಚ್ಚು ಒತ್ತು ಕೊಡ್ತೀವಿ ಅಂತಂದರೆ ಅದಕ್ಕೊಂದು ನಿಮ್ಮ ಘಟನೆ ಹೇಳ್ತೀನಿ. 12ನೇ ಶತಮಾನದಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ಒಂದು ಶಿಶು ಹುಟ್ಟಿತು. ಅದು ವಿಶ್ವಧರ್ಮ ಅನ್ನುವಂಥ ಒಂದು ಮಗು. ನಿಮ್ಮ ಮನೆಯಲ್ಲಿ ಮಗು ಹುಟ್ಟಿದ್ರೆ ಏನು ಮಾಡ್ತೀರಿ? ಅದಕ್ಕೆ ತೊಟ್ಟಿಲು ಕಾರ್ಯಕ್ರಮ ಅಂತ ಮಾಡ್ತೀರಿ. ಹಾಗೆ ಆ ಒಂದು ವಿಶ್ವಧರ್ಮ ಅನ್ನೋ ಮಗುಗೆ ನಾಮಕರಣ ಸಮಾರಂಭ ನಡೀತು. ಎಲ್ಲಿ ನಡೀತು ಅಂತಂದ್ರೆ ಮಹಾಮನೆಯಲ್ಲಿ ನಡೀತು. ಆಗ ಅನುಭವ ಮಂಟಪ ಅನ್ನುವಂಥ ತೊಟ್ಟಿಲದೊಳಗೆ ಈ ನವಜಾತ ಶಿಶು, ವಿಶ್ವಧರ್ಮ ಅನ್ನುವಂಥ ನವಜಾತ ಶಿಶುವನ್ನು ತೊಟ್ಟಿಲದೊಳಗೆ ಹಾಕಿದರು. 770 ಅಮರಗಣಗಳು ಅನ್ನುವಂಥ ಮುತ್ತೈದೆಯರೆಲ್ಲ ಕೂಡಿ ಹೆಸರಿಡಬೇಕು ಅಂತ ತಿಳಿದುಕೊಂಡು ಅಲ್ಲೆಲ್ಲ ಸಮಾವೇಶ ಆದರು. 5 ಹೆಸರಿಡುವಂಥದ್ದು ಸಾಮಾನ್ಯವಾಗಿ ಪದ್ಧತಿ ಅದ. ಸಿದ್ದರಾಮ ಶಿವಯೋಗಿಗಳೇನಂದ್ರು, ಇದು ಬಸವಣ್ಣನ ಮಗು, ಬಸವಕುಮಾರ, ಆದ್ದರಿಂದ ಇದಕ್ಕೆ ಬಸವ ಧರ್ಮ ಇರಲಿ ಅಂದರು. ಆಮೇಲೆ ಇನ್ನು ಕೆಲವರು ಏನಂದ್ರು, ವಚನಾಂಬಿಕೆಯ ಮಗು, ಆದ್ದರಿಂದ ಇದಕ್ಕೆ ವಚನ ಧರ್ಮ ಅಂತ ಅನ್ರಿ ಅಂದರು. ಇದು ಬರೇ ಒಬ್ಬರ ಇಬ್ಬರ ಲಾಲನೆ ಪಾಲನೆಯಲ್ಲಿ ಬೆಳೆದು ದೊಡ್ಡವಾಗುವಂಥ ಮಗು ಅಲ್ಲ, ಎಲ್ಲ ಶರಣರು ಇದನ್ನು ಲಾಲನೆ ಪಾಲನೆ ಮಾಡಿ ಬೆಳೆಸ್ತಾರೆ. ಅದಕ್ಕಾಗಿ ಇದು ಶರಣ ಧರ್ಮ ಅಂತ ಅನ್ರಿ ಅಂದರು. ಈ ಧರ್ಮದ ವೈಶಿಷ್ಟ್ಯ ಏನಪ್ಪ? ಲಿಂಗ ಕಟ್ಕೊಳ್ಳೋದು. ಅದಕ್ಕೇನಂದ್ರು, ಇದು ಲಿಂಗವಂತ ಧರ್ಮ ಅಂತೇಳಿ ಅಂದರು. ಒಟ್ಟು 4 ಆದು. ಅಲ್ಲೊಂದು ಮೂಲೆಗೊಂದು ಮಂಗಮ್ಮಜ್ಜಿ ಕೂತಿತ್ತು. 4 ಅಂದ್ರೆ ಸಾಕು ಬಿಡ್ರಿ ಅಂದ್ರೆ ಅಕ್ಕಿ ಏನು ಮಾಡಿದ್ಲ, ಯಪ್ಪ ಇನ್ನೊಂದು ಹೆಸರು ಇಡ್ರಿ, ನಮ್ಮ ಹಿರಿಯರ ಹೆಸರು ಇಡ್ರಿ ಅಂದ್ಲು. ಏನು ಅಜ್ಜಿ ಅಂತ, ವೀರಶೈವ ಧರ್ಮ ಅಂತ ಒಂದು ಅನ್ರಿ ಅಂದರು. ಹೋಗ್ಲಿ ಬಿಡು ಅಜ್ಜಿ ಮಾತು ಯಾಕ ಇದು ಮಾಡಬೇಕು ಅಂತ ತಿಳ್ಕೊಂಡು ವೀರಶೈವ ಧರ್ಮ ಅಂತ ಅಂದರು. ಆದ್ರೆ ವೀರಶೈವ ಧರ್ಮ ಅಂದಾಕ್ಷಣವೇ ಅದು ಹಳಿ ಮಗು ಅಲ್ಲ, ಹಳಿ ಹೆಸರು ಹೊಸ ಮಗು ಇಟ್ಟರು ಅಷ್ಟೇ. ಆದ್ದರಿಂದ ವೀರಶೈವ ಅಂತ ಕರೆದ್ರೆ ಆ ವೀರಶೈವ ಆಗಮದಲ್ಲಿತ್ತು, ಅವಾಗಿತ್ತು, ಹಂಗಿತ್ತು, ಹಿಂಗಿತ್ತು, ವೇದಕ್ಕಿಂತ ಮೊದಲಿತ್ತು, ಅವ್ರು ರುದ್ರಿತ್ತ ಭದ್ರಿತ್ತ ಆಗಿತ್ತು ಈಗಿತ್ತು ಅಂತ ಶುರು ಮಾಡ್ತಾರೆ. ಏನೇನೋ ಯಾರು ಏನೇನೋ ನಿಮ್ಮ ತಲೆ ಕೆಡಿಸ್ತಾರೆ. ಅದಕ್ಕಾಗಿ ಬಸವ ಧರ್ಮ ಅಂತ ಅಂದ್ರೆ ಅಲ್ಲಿ ಯಾವುದೇ ದೃಷ್ಟಿಯಿಂದ ನಿಮ್ಮ ಭಕ್ತಿಯನ್ನು ಹ್ರಾಸ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಉದಾಹರಣೆಗಾಗಿ ಬೌದ್ಧ ಧರ್ಮ ಅಂತ ಹೆಸರಿಟ್ಟರು. ಬುದ್ಧನಕ್ಕಿಂತಲೂ ಬೌದ್ಧ ಧರ್ಮ ಮೊದಲಿತ್ತು ಅಂತ ಯಾವ ಪಂಡಿತನು ಸಾಧಿಸಲಾರ, ಯಾವ ಮೂರ್ಖನು ನಂಬಲಾರ. ಯೇಸು ಕ್ರಿಸ್ತನಿಕ್ಕಿಂತಲೂ ಮೊದಲ ಕ್ರಿಶ್ಚಿಯನ್ ಧರ್ಮ ಇತ್ತು ಅಂತ ಯಾವ ಪಂಡಿತನೂ ಹೇಳಲಾರ, ಯಾವ ಮೂರ್ಖನೂ ಒಪ್ಪಲಾರ. ಅದರಂತೆ ಮೊಹಮ್ಮದೀಯ ಧರ್ಮ ಮೊಹಮ್ಮದನಿಗಿಂತ ಮೊದಲಿತ್ತು ಅಂತ ತಿಳ್ಕೊಂಡು ಎಂಥ ಘನ ಪಂಡಿತನೂ ಅದನ್ನು ಸಾಧಿಸಲಾರ, ಯಾವ ಮೂರ್ಖನೂ ಒಪ್ಪಲಾರ. ಹಾಗೆ ಬಸವ ಧರ್ಮ ಬಸವಣ್ಣಕ್ಕಿಂತಲೂ ಮೊದಲಿತ್ತು ಅಂತ ತಿಳ್ಕೊಂಡು ಯಾವ ಮೇಧಾವಿ, ಯಾವ ಪಂಡಿತನೂ ಸಾಧಿಸಲಾರ, ಯಾವ ಹುಚ್ಚರು ನಂಬಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಇದು ಬಸವ ಧರ್ಮ ಅಂತ. ಬಸವಣ್ಣನ ಹೆಸರಿನಿಂದ ಬಸವ ಧರ್ಮ ಅಂತ ಇಟ್ಬಿಟ್ರೆ, ನಾವು ಅದನ್ನು ಕರೀತಾ ಹೋಗ್ಬಿಟ್ರೆ ಈ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಇದಕ್ಕೆ ಬಸವ ಧರ್ಮ ಅಂತ. ಬಸವ ಧರ್ಮ ಅಂದರೆ ಲಿಂಗವಂತ ಧರ್ಮ ಹೌದು, ಇದು ಶರಣರು ಕಟ್ಟಿರ್ತಕ್ಕಂಥ ಧರ್ಮ ಹೌದು. ಆದರೆ ಕರೆಯುವಲ್ಲಿ ಬಸವ ಧರ್ಮ ಅಂತ ಹೆಚ್ಚಾಗಿ ನಾವು ಇದನ್ನು ಬಳಕೆ ಮಾಡ್ಕೋತ ಹೋದರೆ ಮುಂದೆ ತಪ್ಪಬಹುದು. ಅಪಾಯಗಳೇನಾಗ್ತವೆ, ಅನೇಕರು ಏನು ನಿಮಗೆ ದಿಶಾಭೂಲ್ ಮಾಡ್ತಾರೆ, ಹದಿ ತಪ್ಪಿಸ್ತಾರೆ, ಅಂಥ ಪ್ರಮೇಯ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಬಸವ ಧರ್ಮ ಅನ್ನುವಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಇಲ್ಲಿ ಒಂದು ಮಾತು ಯಾರಾದರೂ ಕೇಳ್ಬೋದು, ಇದೇನು ಧರ್ಮ ಏನ್ರಿ ಅಂತ ಕೇಳ್ಬೋದು. ಇದಂಗ್ರಿ ಇದು ಧರ್ಮ ಅಂತ ಕೇಳ್ಬೋದು. ಯಾವುದಾದ್ರೂ ಒಂದು ಧರ್ಮ ಪರಿಪೂರ್ಣ ಧರ್ಮ ಆಗಬೇಕಾದ್ರೆ ಅದಕ್ಕೆ 11 ಲಕ್ಷಣಗಳಿರಬೇಕು. ಒಬ್ಬ ಮನುಷ್ಯ ಪರಿಪೂರ್ಣ ಮನುಷ್ಯ ಅಂದರೆ ಎಲ್ಲ ಅವಯವಗಳಿರಬೇಕು.
ಎಲ್ಲ ಅವಯವಗಳಿದ್ರೆ ಅವನಿಗೇನಂತಾರೆ ಪರಿಪೂರ್ಣ ಮಾನವ ಅಂತಾರೆ. ಕಣ್ಣಿಲ್ಲದಿದ್ರು ನಾವು ಮನುಷ್ಯ ಅಂತೀವಿ, ಅವನಿಗೇನಂತೀವಿ ಕುರುಡ ಮನುಷ್ಯ ಅಂತೀವಿ. ಕಾಲಿಲ್ಲದವನಿಗೂ ಸಹಿತ ಮನುಷ್ಯ ಅಂತೀವಿ. ಎಂಥ ಮನುಷ್ಯ ಅಂತೀವಿ? ಕುಂಟ ಮನುಷ್ಯ, ಹೇಳುವ ಅಂತ ಹೇಳ್ತೀವಿ. ಕಿವಿ ಇಲ್ಲದವ್ರಿಗೇನಂತೀವಿ? ಕಿವುಡ ಮನುಷ್ಯ ಅಂತೀವಿ. ಹಾಗೆ ಎಲ್ಲ ಅವಯವಗಳಿಂದ ಕೂಡಿರ್ತಕ್ಕಂಥದ್ದು ಪರಿಪೂರ್ಣ ಮಾನವನ ಲಕ್ಷಣ. ಹೆಂಗೋ ಹಾಗೆ 11 ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಧರ್ಮ ಅದು ಪರಿಪೂರ್ಣವಾದ ಧರ್ಮ. ಹಂಗಾರೆ ಇವು 11 ಲಕ್ಷಣ ಯಾವ ಊರಿ ಅಂತ ನೀವು ಕೇಳ್ಬೋದು. ಯಾವುದೇ ಧರ್ಮ ಇರಲಿ ಜಗತ್ತಿನೊಳಗೆ ಮೊಟ್ಟ ಮೊದಲು ಅದಕ್ಕೊಂದು ಸಿದ್ಧಾಂತ ಇರಬೇಕು. ಸಿದ್ಧಾಂತ ಅಂದ್ರೆ ಮೆಟಾಫಿಸಿಕ್ಸ್. ಮೊದಲೊಂದು ಧರ್ಮಕ್ಕೆ ಒಂದು ಸಿದ್ಧಾಂತ ಇರಬೇಕು. ಈ ಸಿದ್ಧಾಂತವನ್ನು ಅನುಷ್ಠಾನ ಮಾಡತಕ್ಕಂಥ ಸಾಧನೆ ಇರಬೇಕು. ಅಂತ ಸಾಧನೆ ಅಥವಾ ಯೋಗ, ಇಂಗ್ಲೀಷ್ದಲ್ಲಿ ಯೋಗನ ಅಂತ ಹೇಳ್ತಾರೆ. ಹೇಳ್ತಾನೆ ಯೋಗ ಅನ್ನೋ ಶಬ್ದವನ್ನು ಇಂಗ್ಲೀಷ್ದವ್ರು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಯೋಗ ಅಂತ ಮ್ಯಾಗಝಿನ್ ಅದು ಲಂಡನ್ದೊಳಗೆ. ಆಮೇಲೆ ಈ ಸಾಧನೆಯಿಂದ ಈ ಸಿದ್ಧಾಂತವನ್ನು ಕಂಡಿರ್ತಕ್ಕಂಥ ಒಂದು ದರ್ಶನ ಇರಬೇಕು. ಅಂದರೆ ಮಿಸ್ಟಿಸಿಸಮ್ ಅಂತ ಹೇಳ್ಬೋದು. ಆಮೇಲೆ ಈ ಧರ್ಮದ ಅನುಯಾಯಿಗಳಾಗಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಕಾರ ಇರಬೇಕು, ಕಾನ್ಸಿಕ್ರೇಷನ್ ಅಂತ ತಿಳ್ಕೊಂಡು ಹೇಳ್ತೀವಿ ನಾವು. ಆಮೇಲೆ ಒಂದು ತನ್ನದೇ ಆದ ಸಮಾಜಶಾಸ್ತ್ರ ಇರಬೇಕು, ಸೋಷಿಯಲ್ ಫಿಲಾಸಫಿ, ನೀತಿಶಾಸ್ತ್ರ ಇರಬೇಕು, ಎಥಿಕ್ಸು, ಮತ್ತು ಅರ್ಥಶಾಸ್ತ್ರ ಇರಬೇಕು, ಎಕನಾಮಿಕ್ಸು, ತಮ್ಮದೇ ಆದ ಒಂದು ಸಂಸ್ಕೃತಿ ಇರಬೇಕು, ಕಲ್ಚರ್, ಅಂಥದ್ದೊಂದು ಪರಂಪರೆ ಇರಬೇಕು. ಅದಕ್ಕೇನಂತ ಟ್ರೆಡಿಷನ್ ಅಂತಾರೆ. ಇವೆಲ್ಲವುಗಳನ್ನು ಅಭಿವ್ಯಕ್ತ ಮಾಡತಕ್ಕಂಥ ಒಂದು ಸುಂದರವಾದಂಥ ಒಂದು ಸಾಹಿತ್ಯ ಇರಬೇಕು. ಅದಕ್ಕೇನಂತಾರೆ ಧರ್ಮಗ್ರಂಥ ಅಂತಾರೆ. ಅದನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಗುರು ಇರಬೇಕು, ಅವನಿಗೇನಂತಾರೆ ಧರ್ಮಗುರು ಅಂತ ಹೇಳ್ತಾರೆ. ಹೀಗೆ ಈ 11 ಲಕ್ಷಣಗಳಿಂದ ಕೂಡಿರ್ತಕ್ಕಂಥದ್ದಕ್ಕೆ ಒಂದು ಸ್ವತಂತ್ರ ಧರ್ಮ ಅಂತಾರೆ. ಹಾಗೆ ಬಸವಣ್ಣನ ಧರ್ಮ ಒಂದು ಸ್ವತಂತ್ರ ಧರ್ಮನ ಈ 11 ಲಕ್ಷಣ ನೀವು ಏನು ಹೇಳಿದಿರಲ್ಲ ಇವು ಅದಾವೇನ್ರಿ ಅಂತ ಯಾರು ನಿಮಗೆ ಕೇಳ್ಬೋದು. ಅದಕ್ಕೆ ನೀವೇನೋ ಇವು ಹೇಳಲಿಕ್ಕೆ ಸಿದ್ಧರಾಗಿರ್ಬೇಕು. ಹೌದು, ನಮ್ಮದೇ ಆದ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಿದ್ಧಾಂತದ ಏನೋ ಶಕ್ತಿವಿಷ್ಟಾದ್ವೈತ ಅನ್ನುವಂಥ ಸಿದ್ಧಾಂತ ಅಥವಾ ಜೀವನ ಸಿದ್ಧಾಂತ, ಲೈಫ್ ಫಿಲಾಸಫಿ ಅಂತ ನಾವು ಹೇಳ್ತೀವಿ. ಎರಡನೇದು ಸಾಧನೆ. ಇದೇನಪ್ಪ? ಅದಕ್ಕೆ ಶಿವಯೋಗ ಅಂತ ಹೇಳ್ತಾರೆ. ಶಿವಯೋಗ ಅನ್ನೋದು ಇನ್ನೊಂದು ಬಸವನ ಯೋಗದಿಂ ಹಸನ ಇತ್ತು ಲೋಕ ಅಂತ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ. ಶಿವಯೋಗ ಅಂದರೂ ಒಂದೇ, ಬಸವಯೋಗ ಅಂದರೂ ಒಂದೇ. ಯಾಕ? ಶಿವನ ಹತ್ರ ಕರೆದುಕೊಂಡು ಯೋಗ, ಇದು ಶಿವಯೋಗ. ಈ ಶಿವನ ಹತ್ರ ಕರೆದುಕೊಂಡು ಶಿವಯೋಗವನ್ನು ಕೊಟ್ಟವನು ಬಸವಣ್ಣ, ಅದರಿಂದ ಬಸವನ ಯೋಗ. ತಿಳಿತಾ? ಬಸವನ ಯೋಗದಿಂ ಹಸನ ಇತ್ತು ಲೋಕ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಷಟಸ್ಥಲ ಅಂತಕ್ಕಂಥದ್ದು ಒಂದು ದರ್ಶನ, ಅದು ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ಅಂತಕ್ಕಂಥದ್ದು ಒಂದು ಸಂಸ್ಕಾರ ಅದು. ಆಮೇಲೆ ಅತೀವರ್ಣಾಶ್ರಮ ಸಮಾಜಶಾಸ್ತ್ರ ಅದು. ಇಲ್ಲಿ ನಾವು ಸಮಾಜಶಾಸ್ತ್ರ ಎಂಥ ಸಮಾಜಶಾಸ್ತ್ರ ಅಂದರೆ ವರ್ಣಾಶ್ರಮ ಪದ್ಧತಿಯನ್ನು ಒಪ್ಪೋದಿಲ್ಲ. ವರ್ಣಾಶ್ರಮ ಅಂದರೆ ಏನು ಗೊತ್ತಿದ್ದಾನೆ? ಇದು ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಅಂತಾರೆ. ಅದಕ್ಕೆ ಏನು ಲ್ಯಾಡರ್ ಟೈಪ್ ಆಫ್ ಅಂದ್ರೆ ಏನು? ಶ್ರೇಣೀಕೃತ ಸಮಾಜ. ಹೆಂಗ? ಈಗ ಶೂದ್ರದನು ಈ ದೇಶದ ಒಂದು ದುರ್ದೈವ ಏನು ಗೊತ್ತೇನ್ರಿ? ಯಾರು ಹೊಲದಲ್ಲಿ ಕಷ್ಟಪಟ್ಟು ದುಡಿತಾರೆ, ಬೆವರು ಸುರಿಸ್ತಾರೆ, ಎಲ್ಲರಿಗೂ ಅನ್ನದಾತ ಆಗಿರ್ತಕ್ಕಂಥ ರೈತ ಶೂದ್ರ. ಈ ಪ್ರೊಫೆಸರ್ ಇಲ್ಲಿದ್ರೆ ನಡೀತತೆ, ಈ ವಕೀಲರು ಇಲ್ಲಿದ್ರೆ ನಡೀತದ, ಈ ಡಾಕ್ಟರ್ ಇಲ್ಲಿದ್ರೆ ನಡೀತದ, ನಮ್ಮಂಥ ಸ್ವಾಮಿಗಳು ಇಲ್ಲಿದ್ರೆ ನಡೀತದಲ್ರಿ, ನಿಮ್ಮಂಥ ರಾಜಕಾರಣಿಗಳು ಇಲ್ಲದಿದ್ರು ನಡೀತೈತಿ. ತಿಳಿತಾ? ಈ ಯಾರು ಇಲ್ದ್ರು ನಡೀತತಿ ಜಗತ್ತಿನೊಳಗ. ಆದ್ರೆ ರೈತ ಇಲ್ದಿದ್ರೆ ನಡೆಯೋದಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, ನೋಟ್ ಕಟ್ಕೊಂಡು ತಿಂತಾರೇನ ಅವರು? ಅವ್ರಿಗೂ ಆಹಾರ ಕೊಡುವವನು ಯಾರು? ರೈತ. ಆದ್ದರಿಂದ ರೈತ ಎಲ್ಲರ ರಾಷ್ಟ್ರದ ಬೆನ್ನೆಲುಬಾಗಿರ್ತಕ್ಕಂಥವನು, ಎಲ್ಲರಿಗೂ ಉಪಜೀವನವನ್ನು ಕೊಡಲಿಕ್ಕೆ ಅನ್ನ ಕೊಡ್ತಕ್ಕಂಥ ಮಹಾದಾತ, ಅನ್ನದಾತ ರೈತನೇನು ಮಾಡಿದ್ರು ಶೂದ್ರ ಅಂತ ಕಂಡ್ರು. ಯಾರು ಕಂಡ್ರು? ನಾವಲ್ಲ. ಈ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಕಟ್ಟಿರ್ತಕ್ಕಂಥ ವರ್ಣಾಶ್ರಮಿಗಳು. ಆಮೇಲೆ ಇವನ್ ಮೇಲೆ ಒಬ್ಬದ ನಾವು ಯಾರೋ ನೆರಳ ಕೂತ ವ್ಯಾಪಾರ ಮಾಡ್ತಾನೆ ನೋಡ್ರಿ, ತಗೊಳ್ಳೋದು 5 ಪಾವಶರು, ಕೊಡೋದು 3 ಪಾವಶರು ಮಾಡ್ತಾನಲ್ಲ, ಆ ಒಬ್ಬ ವೈಶ್ಯ ಏನದನ ಇವನ ಮೇಲೆ ಕೂತಾನ. ಯಾರ ಮೇಲೆ ಕೂತಾನ? ರೈತನ ಮೇಲೆ ಕೂತಾನ. ಈ ವೈಶ್ಯನ ಮೇಲೆ ಇನ್ನೊಬ್ಬ ಕೂತಾನ. ಯಾವ? ಕ್ಷತ್ರಿಯ. ಅವನೇನು ಕೆಲಸಪ್ಪ ಅಂದರೆ ಯಾವಾಗಲೂ ಯುದ್ಧ ನಡೆದಾಗ ಯಾರನ್ನೋ ಯುದ್ಧಕ್ಕೆ ಕಳಿಸಿ ತಾನು ಮಾತ್ರ ಇದರೊಳಗೆ ರಾಜವೈಭವದಲ್ಲಿ ಇರ್ತಕ್ಕಂಥ ರಂಗಮಂಟಪದಲ್ಲಿ ಮಜಾ ಮೋಜು ಮಾಡ್ಕೊತಿರ್ತಕ್ಕಂಥ ವಿಲಾಸದಲ್ಲಿ ಕಾಳ್ತಕ್ಕಂಥ ಈ ರಾಜರದರಲ್ಲ, ಇವರೇನೋ ಅವ್ರಿಗಿಂತೂ ಶ್ರೇಷ್ಠ. ಇವರು ಏನೋ ಪ್ರಸಂಗ ಬಂದ್ರೆ ಬೀಳು ಬಾಣ ತಗೊಂಡು ಹೊಡೆಯೋರು ಯಾವಾಗಾರು ಒಮ್ಮೆ. ಇಲ್ಲಾಂದ್ರೆ ಯಾರ್ಯಾರೋ ಸಾಯ್ಬೇಕು, ಯಾರ ಹೆಂಡತಿನ ಬಿಡಿಸ್ಕೊಂಡು ಯಾರ್ಯಾರೋ ಸಾಯ್ತಕ್ಕಂಥ ಈ ಪದ್ಧತಿ ಇತ್ತು. ಆದ್ದರಿಂದ ಇವ ಕ್ಷತ್ರಿಯ, ಅವನ ಮೇಲ್ಕಿಂತಲೂ ಇವನು ಹೆಗಲ ಮೇಲೆ ಒಬ್ಬ ಕೂತಾನ. ಅವ್ಯಾವಪ್ಪ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವ. ಅವೇನಂದ್ರೆ ಈ ಗಂಟಿ ಹೊಡಿತಕ್ಕಂಥ ಪೂಜಾರಿ.
ತಿಳಿತ. ಈ 4 ಜನ ಯಾರ ಮೇಲೆ ಕೂತಾರ ಅಂತಂದ್ರೆ ಅಸ್ಪೃಶ್ಯ ಮೇಲೆ ಕೂತಾರ. ಆ ಅಸ್ಪೃಶ್ಯ ಇವ್ರು 4 ಮಂದಿ ಭಾರ ತಳೆಯೋದು ಬಾಕಬರ್ಲೆ ಬಿದ್ದುಬಿಟ್ಟಾಯ್ತು. ತಿಳಿತ. ಇದಕ್ಕೇನಂತಾರಂದ್ರೆ ಶ್ರೇಣೀಕೃತ ಸಮಾಜ ಅಂತ ಹೇಳ್ತಾರೆ. ಹೌದಾ? ಲ್ಯಾಡರ್ ಟೈಪ್ ಆಫ್ ಸೊಸೈಟಿ. ಬಸವಣ್ಣನವರು ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯನ್ನು ಹೊಡೆದು ಹಾಕಿ ಹಾರಿಜೆಂಟಲ್ ಟೈಪ್ ಆಫ್ ಸೊಸೈಟಿ ಕಟ್ಟಿದರು. ಗೊತ್ತಾಯ್ತಾ? ಅಂದರೆ ಭುಜಕ್ಕೆ ಭುಜ ಕೊಟ್ಟು ಎಲ್ಲರೂ ಸಮಾನರಾಗಿ ಎಲ್ಲರ ಲೇಸಿಗಾಗಿ ಎಲ್ಲರೂ ಸುಖ ಪಡಬೇಕು ಅನ್ನುವಂಥ ಒಂದು ತತ್ವವನ್ನು, ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಅದು ಅತೀವರಣಾಶ್ರಮ ಶಾಸ್ತ್ರ. ಅದಕ್ಕಾಗಿ ನಮ್ಮದೇ ಆದಂಥ ಒಂದು ಸ್ವತಂತ್ರವಾದ ಸಮಾಜಶಾಸ್ತ್ರ ಅದ, ನಮ್ಮದೇ ಆದ ನೀತಿಶಾಸ್ತ್ರ ಐತಿ. ಕೆಲವು ನೀತಿ ಏನದ ಗೊತ್ತೇನು? ಮನುಷ್ಯರನ್ನ ಮಾತ್ರ ಕೊಲ್ಲಬಾರ್ದು, ಮನುಷ್ಯರಿಗೆ ಏನು ಮಾಡಬಾರ್ದು. ಆದ್ರೆ ಪ್ರಾಣಿಗಳನ್ನು ಕೊಲ್ಲಬಹುದು, ಮೆಲ್ಲಬಹುದು. ನಮ್ಮಪ್ಪ ಬಸವಣ್ಣ ಏನು ಹೇಳ್ತಾನೆ? ಕೊಲ್ಲೆನಯ್ಯ ಮೆಲ್ಲೆನಯ್ಯ. ನಾವು ಕೊಲ್ಲಂಗೂ ಇಲ್ಲ, ಮೆಲ್ಲಂಗೂ ಇಲ್ಲ. ಕೊಲ್ಲಬೇಕಾದ್ರೆ ಮೆಲ್ಲಬೇಕಾಕತ್ತೆ, ಮೆಲ್ಲಬೇಕಾದ್ರೆ ಯಾರು ಕೊಲ್ಲಬೇಕಾಕತ್ತೆ. ಅದಕ್ಕಾಗಿ ಕೊಲ್ಲುವ ಮೆಲ್ಲುವ ಧರ್ಮ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸ ಬಯಸ್ತಕ್ಕಂಥ ಇದು ವಿಶ್ವ ನೀತಿಯನ್ನು ಹೇಳತಕ್ಕಂಥ ಒಂದು ಬರೇ ಪ್ರಾಣಿದಯೋ ನೀತಿಯನ್ನು ಹೇಳತಕ್ಕಂಥ ಒಂದು ನೀತಿಶಾಸ್ತ್ರವನ್ನು ಹೇಳ್ತಾರೆ. ಆಮೇಲೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ. ನಮ್ಮ ಅರ್ಥಶಾಸ್ತ್ರದ ಮುಖ್ಯ ಜೀವಾಳಂದ್ರೆ ಒಂದು ಕಾಯಕ, ಒಂದು ದಾಸೋಹ. ಕಾಯಕ ಅಂದ್ರೆ ಥಿಯರಿ ಆಫ್ ಪ್ರೊಡಕ್ಷನ್, ದಾಸೋಹ ಅಂದ್ರೆ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್. ಅರ್ಥದ ಗಳಿಕೆ ಕಾಯಕದಿಂದ, ಅರ್ಥದ ಬಳಕೆ ದಾಸೋಹದಿಂದ. ಇವೆರಡು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ನಾನು ಮೊದಲು ಕಾಮ್ರೇಡ್ ಇದ್ದೆ, ನಿಮ್ಗೆ ಗೊತ್ತಿರಬೇಕು. ಪರಿಚಯ ಮಾಡಿಕೊಟ್ರು ನಾ ಕಾಮ್ರೇಡ್ ಅಂತ. ನಾ ಕಾಮ್ರೇಡ್ ಇದ್ದಾಗ ಕಮ್ಯುನಿಸಮ್ ಎಲ್ಲ ಅಭ್ಯಾಸ ಮಾಡ್ತಿದ್ದೆ. ಕಮ್ಯುನಿಸಮ್ ಮ್ಯಾನಿಫೆಸ್ಟೋ ಆಫ್ ದ ಕಮ್ಯುನಿಸ್ಟ್ ಪಾರ್ಟಿ, ದಾಸ್ ಕ್ಯಾಪಿಟಲ್ ಓದಿ ಜಗತ್ತಿನಾಗ ಇನ್ಕಿಲಾಬ್ ಜಿಂದಾಬಾದ್ ಥೋಡೆ ದಿನ ಮೇ ಜನತಾ ರಾಜ್ ಅಂತ ಹೇಳ್ಕೊತ ಇರ್ತಿದ್ದೆ. ಅಂತ ಒಬ್ಬ ನಮ್ಮ ಗೆಳೆಯ ಮಾನ್ಯ ಬಂದು ಹೇಳಿದ, ಏನ್ರಿ ನೀವು ಬಸವಣ್ಣನ ಇದು ಮಾರ್ಕ್ಸನ್ನು ಬಿಟ್ಟು ಬಸವಣ್ಣನ ಹತ್ರ ಹೋದ್ರಲ್ಲ ಅಂತ. ಯಾಕ್ರಿ ಅಂತ ಕೇಳಿದೆ. ನಾ ಅದೇ ಮಾರ್ಕ್ಸಿಸಮ್ ಪ್ಲಸ್ ಗಾಡ್ ಇಸ್ಕೊಟ್ಟು ಬಸವಾಯಿಸಮ್ ಅಂತ ಹೇಳಿದೆ. ಇಷ್ಟೇ ಅಲ್ಲ, ಅದು ನಿಮ್ಮದು ಆ ಮಾರ್ಕ್ಸಿಸಮ್ ಸಕ್ಸಸ್ಫುಲ್ ಆಗೋದಿಲ್ಲ ಅನ್ನೋದು ಇವತ್ತು ರಷ್ಯಾನ ಸಾಕ್ಷಿ. ಇವತ್ತು ಏನಾಯ್ತು ರಷ್ಯಾದಲ್ಲಿ ನಿಮಗೆಲ್ಲ ಗೊತ್ತತ್ತು, ಓದಿರಲ್ಲ. ಸೋವಿಯತ್ ರಿಪಬ್ಲಿಕ್ ಹೋಯ್ತು 72-73 ವರ್ಷದ ನಂತರ. ಯಾಕೆ ಹೋಯ್ತು ಅಂದರೆ ಇಟ್ ಈಸ್ ಮಟೀರಿಯಲಿಸ್ಟಿಕ್ ಸೋಷಿಯಲಿಸಮ್. ಆಧ್ಯಾತ್ಮದ ತಳಹದಿಯ ಮೇಲೆ ಸಮಾಜವಾದ ಕಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬಸವಣ್ಣನವರು. ಅದಕ್ಕಾಗಿ ಆಧ್ಯಾತ್ಮದ ತಳಹದಿಯ ಮೇಲೆ ಇರ್ತಕ್ಕಂಥ ಒಂದು ಅರ್ಥಶಾಸ್ತ್ರವನ್ನು ಜಗತ್ತಿಗೆ ಕೊಡ್ತಾರೆ. ಅದು ಕಾಯಕ ಮತ್ತು ದಾಸೋಹ. ಅದ್ರ ಬಗ್ಗೆ ನನಗೆ ಹೆಚ್ಚು ಹೇಳಲಿಕ್ಕೆ ಸಮಯವಿಲ್ಲ. ದಾಸೋಹ ಅನ್ನೋ ಪದ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪದ. ಅದು ತಿಳಿತಾ? ಜಗತ್ತಿನೊಳಗೆ ಎಲ್ಲರೂ ದಾನ ಹೇಳ್ಯಾರ. ಯೇಸು ಕ್ರಿಸ್ತ ಹೇಳ್ತಾನೆ, ಬುದ್ಧ ಹೇಳ್ತಾನೆ. ಬುದ್ಧ ಮೇಲಿನ ಮೇಲೆ ಹೇಳ್ತಾನೆ ಕಂಪ್ಯಾಷನ್ ಆ್ಯಂಡ್ ಚಾರಿಟಿ, ಕಂಪ್ಯಾಷನ್ ಆ್ಯಂಡ್ ಚಾರಿಟಿ, ದಯಾದಾನ ಹೇಳ್ತಾರೆ. ಶರಣರು ಬರೇ ದಾನ ಅಲ್ಲ, ಅದು ದಾಸೋಹ. ದಾಸೋಹದಲ್ಲಿ ಏನು ವೈಶಿಷ್ಟ್ಯ ಇದೆ ಅಂದರೆ, ದಾನದಲ್ಲಿ ನಾ ಕೊಡುವವನು ಶ್ರೇಷ್ಠ, ಪಡೆದುಕೊಳ್ಳುವವನು ಕೀಳೋ, ನಾನು ಉಳ್ಳವನು, ನೀನು ಇಲ್ಲದವನು, ನೀನು ದರಿದ್ರ, ನಿನ್ನ ಕೊಟ್ಟು ನನ್ನ ಜೀವನ ನಿನ್ನ ಜೀವನ ಸಾರ್ಥಕ ಮಾಡ್ಕೋ ಅಂತ ಆ ಭಾವನೆ ಇರ್ತೈತಿ. ಇಲ್ಲಿ ಹಂಗಲ್ಲ. ಕೊಡುವ ದಾಸೋಹಿ ಏನದಲ್ಲ ಅವನು ಕಿಂಕರ, ಪಡೆದುಕೊಳ್ಳುವವರು ಶಂಕರ. ಇವತ್ತಿನ ಸಹಿತ ನಮ್ಮ ಶರಣ ಮನೆತನಗಳಲ್ಲಿ ನೀವು ದೊಡ್ಡದೊಂದು ಏನಾದ್ರು ಸಮಾರಂಭ ಮಾಡಿ ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ತಿರಲ್ಲ, ಊಟಕ್ಕೆ ಹಾಕುವ ಸಾಹುಕಾರ ಏನಿರ್ತಾನೆ ಅವನೇ ಅವ್ರಿಗೆಲ್ಲರಿಗೂ ಸಾಷ್ಟಾಂಗ ಹಾಕ್ತಾರೆ. ಈ ಜಗತ್ತಿನಾಗ ಎಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಊಟ ಮಾಡೋರು ನಮಸ್ಕಾರ ಹಾಕ್ಬೇಕು, ಊಟ ಕೊಡೋರು ನಮಸ್ಕಾರ ಹಾಕ್ಬೇಕು. ನೋಡ್ರಿ, ಊಟ ಕೊಡ್ತಕ್ಕಂತಾನೆ ನಮಸ್ಕಾರ ಆಗ್ತಾನೆ. ಯಾಕೆ? ಅವರು ಇಲ್ಲದವರು ಗತಿಗೇಡಿಗಳು ಅಂತ ಅನ್ನೋ ದೃಷ್ಟಿ ಇಲ್ಲಲ್ಲಿ. ಉಣ್ಣೋರು ಅವರು ಪರಮಾತ್ಮನ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು, ಅವರೇ ಶಂಕರ, ನಾನು ಕಿಂಕರ. ಸೇವೆ ಮಾಡೋದ್ರಿಂದ ನನ್ನ ಜೀವನ ಸಾರ್ಥಕ ಐತೆ ಅನ್ನೋ ಭಾವನೆ ದಾಸೋಹದಲ್ಲಿ. ಅದಕ್ಕಾಗಿ ಈ ದಾಸೋಹ ತತ್ವ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇಂಥ ಕಾಯಕ ದಾಸೋಹದ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರವನ್ನು ಶರಣರು ಕೊಡ್ತಾರೆ. ಇವತ್ತೇನರೇ ಈ ಕಾಯಕ ದಾಸೋಹದ ತತ್ವವನ್ನು ನಮ್ಮ ಸರ್ಕಾರ ತಿಳ್ಕೊಂಡ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ನ ತಲೆ ಅಂತ ಕೆಟ್ಟುಬಿಟ್ಟತ್ತಲ್ಲ, ಸಾಲ ತಂದು 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 ಅದು ಸರಿಯಾಗ್ಬೋದು. ಇಷ್ಟೇ ಅಲ್ಲ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿ ಆಗ್ಬೋದು. ಅಂಥ ಸುಂದರವಾದ ಅರ್ಥಶಾಸ್ತ್ರವನ್ನು ಕೊಟ್ಟಾರ. ಅದಕ್ಕೆ ತಮ್ಮದೇ ಆದಂಥ ಒಂದು ಸಂಸ್ಕೃತಿ ಅದ. ನಮ್ಮದೇ ಶರಣರ ಸಂಸ್ಕೃತಿ ಅದ. ಎಲ್ಲರೂ ನಮಸ್ಕಾರ ಅಂತಾರೆ, ಅಲೈಕಮ್ ಸಲಾಮ್ ಅಂತಾರೆ, ಮತ್ತೇನೇನೋ ಅಂತಿರ್ತಾರೆ. ನಾವು ನೋಡ್ರಿ ಬೆಟ್ಟ ಆದ ಕೂಡಲೇ ಏನಂತೀವಿ? ಶರಣು. ಹೋಗಿ ಬರ್ಬೇಕಾದ್ರೆ ಶರಣು ಶರಣಾರ್ಥಿ. ನೋಡಿ, ನಮ್ಮ ಸಂಸ್ಕೃತಿ ಐತಿಲ್ಲ. ನಮ್ಮ ಹೆಣ್ಮಕ್ಳು ನೋಡಿದ್ರೆ ಗೊತ್ತಾಕತ್ತೆ, ನಮ್ಮ ಜನರು ನೋಡಿದ್ರೆ ಗೊತ್ತಾ. ನಮ್ಮದೇ ಆದಂಥ ಮಾತು. ನೋಡ್ರಿ, ಊಟ ಮಾಡುವಾಗ ಊಟ ಐತೇನ್ರಿ ಅಂತ ಕೇಳ್ತಾರೆ ಎಲ್ಲರೂ. ನಾವು ಅಂತೀವಿ ನಂಗೆ ಇಲ್ಲ, ಪ್ರಸಾದ ಐತೇನ್ರಿ ಅಂತೀವಿ. ದಿಸ್ ಈಸ್ ಅವರ್ ಕಲ್ಚರ್. ಅದು ನಮ್ಮ ಸಂಸ್ಕೃತಿ ಅದ. ಹಾಗೆ ನಮ್ಮದೇ ಆದ ಸಂಸ್ಕೃತಿ, ನಮ್ಮದೇ ಆಗಿರ್ತಕ್ಕಂಥ ಪರಂಪರೆ ಅದ, ಟ್ರೆಡಿಷನ್.
ಭವ್ಯವಾದ ದಿವ್ಯವಾಗಿರ್ತಕ್ಕಂಥ ಒಂದು ಪರಂಪರೆ ಬಸವಾದಿ ಪರಮತರಿಂದ ಹಿಂದಿನ ಒಂದಿರು ಬರ್ತಕ್ಕಂಥ ಒಂದು ಪರಂಪರೆಯನ್ನು ನಾವು ಕಾಣ್ತೇವೆ. ಇವೆಲ್ಲವುಗಳನ್ನು ಹೇಳತಕ್ಕಂಥ ವಚನ ಸಾಹಿತ್ಯದ ಆ ವಚನ ಸಾಹಿತ್ಯ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಬಸವಾದಿ ಪ್ರಮುಖರು. ಆದ್ದರಿಂದ ಇದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಧರ್ಮ ಅನ್ನುವುದನ್ನು ನಾವು ಮೊದಲು ತಿಳ್ಕೋಬೇಕು. ಈ ಸ್ವತಂತ್ರವಾದ ಧರ್ಮ ಬಸವಣ್ಣನವರು ಕೊಟ್ಟು ಈ ಧರ್ಮ ಪ್ರಚಾರ ಮಾಡಲಿಕ್ಕೆ ಅಲ್ಲಮ ಪ್ರಭುದೇವರನ್ನ ಶೂನ್ಯ ಪೀಠಕ್ಕೆ ಅಧಿಕಾರಿ ಮಾಡಿದರು. ಆದರೆ ದುರ್ದೈವದಿಂದ ಯಾವ ಪೀಠಾಧಿಕಾರಿಯು ಬಸವಾದಿ ಪ್ರಮಥರ ತತ್ವವನ್ನು ಪ್ರಚಾರ ಮಾಡಬೇಕಾಗಿತ್ತೋ ಅಂಥ ಸ್ವಾಮಿಗಳಾದವರು ಆ ಪೀಠಾಧೀಶರು ಏನು ಮಾಡಿದರು, ಬಸವಾದಿ ಪ್ರಮಥರನ್ನು ಬಿಟ್ಟರು, ತಮ್ಮ ಪ್ರಚಾರ ಮಾಡ್ಕೊಳ್ಳೋಕೆ ಶುರು ಮಾಡಿದರು. ತಮ್ಮ ಗದ್ಗಿ ಪ್ರಭಾವ ಬೆಳೆಸೋದು, ತಮ್ಮ ಇನ್ನೇನೇನೇನೋ ಬೆಳೆಸ್ಕೊಂಡು ಇವತ್ತು ಯಾವ ಮಠಗಳಲ್ಲಿಯೂ ಬಸವಣ್ಣನಿಗೆ ಗೌರವ ಸ್ಥಾನ ಇಲ್ಲ. ಇವತ್ತು 99% ಮಠಗಳಲ್ಲಿ ಸಹಿತ ಇವತ್ತು ಬಸವಣ್ಣನ ಬಗ್ಗೆ ಯಾವ ಗೌರವ ಅವ್ರು ಇಟ್ಕೊಂಡಾರಂತ ನನಗನ್ಸೋದಿಲ್ಲ. ಅದು ಇಟ್ಕೊಂಡ್ರು ಒಬ್ರಿಬ್ರು ಇರ್ಬೋದು, ಅಲ್ಲಿಯೂ ಸಹಿತ ಬಸವಣ್ಣನನ್ನು ಗುರು ಅಂತ ಮನಸ್ಸವ್ರದಾರ. ಆದರೆ ಬಸವಣ್ಣನಿಗೆ ವಿಶೇಷವಾದ ಸ್ಥಾನ ಇಲ್ಲ. ಹೆಂಗಂದ್ರೆ ಕೆಲವರು ಅಪ್ಪಗೆ ಅಪ್ಪ ಅನ್ಲಾರ್ದಂಥ ದ್ರೋಹಿಗಳದಾರ, ಅವು ಬೇರೆ. ಅದಕ್ಕೆ ಇವರು ಅಪ್ಪಗೆ ಅಪ್ಪ ಅಂತಾರೆ. ಆದ್ರೆ ಅಪ್ಪಗೆ ಏನು ಸ್ಥಾನ ಕೊಟ್ಟಾರಪ್ಪ ಅಂತಂದ್ರೆ ಅಲ್ಲಿ ಹರಕ್ಕೆ ಸೀರೆ ಉಟ್ಕೊಂಡು ಅವನ್ನ ಅಲ್ಲಿ ಗದ್ಲ್ಯಾಗ ಕೂಡ್ಸಾರ. ಅಪ್ಪಗ ಹರಕ್ಕೆ ಸೀರೆ ಉಟ್ಕೊಂಡು ಹರಕ್ಕೆ ಬಟ್ಟೆ ಉಟ್ಕೊಂಡು ದನ ಕಾಯಕ್ಕೆ ಹೆಚ್ಚಾರ. ಅಪ್ಪನಿಗೆ ಯಾವ ಪೂಜೆ ಸ್ಥಾನದಲ್ಲಿ ಇಲ್ಲ. ಅಷ್ಟೆಲ್ಲ ಗುರು ಬಸವಣ್ಣ ಅಂತ ತಿಳ್ಕೊಂಡು ಸಾಕು, ಬಸವಣ್ಣ ಯಾಕೆ ಪೂಜೆ ಮಾಡ್ಬೇಕಂತಕ್ಕಂಥ ಈ ಬಸವ ಭಕ್ತರು ಕೆಲರದಾರ. ಅದಕ್ಕಾಗಿ ಅದೆಲ್ಲ ಮುಂದೆ ಹೇಳ್ತೀನಿ. ಅದರಿಂದ ಈ 11 ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಈ ಧರ್ಮ ಏನಿದು, ಇದು ಸ್ವತಂತ್ರವಾಗಿರ್ತಕ್ಕಂಥ ಧರ್ಮ. ಇದು ಬಸವಣ್ಣನು ಕೊಟ್ಟಿರ್ತಕ್ಕಂಥ ಧರ್ಮವಾದ್ದರಿಂದ ಇದು ಬಸವ ಧರ್ಮ. ಇಲ್ಲಿ ಇವತ್ತು ಬಸವ ಧರ್ಮ ಪೀಠ ಏನು ಐತಿ, ಈ ಬಸವ ಧರ್ಮ ಪೀಠ ಈ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಈ ಪೀಠ ಐತಿ. ಯಾಕಪ್ಪ ಅಂದ್ರೆ ಅವ್ರು ಯಾರೂ ಮಾಡಲಿಲ್ಲ, ಇನ್ನೇನು ಮಾಡಬೇಕು, ಯಾರೂ ಮಾಡಲಿಲ್ಲ. ಬಸವಣ್ಣ ತತ್ವ ಪ್ರಚಾರ ಮಾಡಲಿಕ್ಕೆ ಅವರು ಸಿದ್ಧರಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಬಸವ ತತ್ವವನ್ನೇ ಪ್ರಚಾರ ಮಾಡೋ ಗುರಿಯನ್ನಾಗಿಟ್ಟುಕೊಂಡು ಈ ಪೀಠವನ್ನು ಮಾಡಿದ್ದಾರೆ. ಆ ತತ್ವವನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಒಂದು ಪೀಠ ಅದ. ಹೆಂಗೆ ಈಗ ಹಂಪಿ ಒಂದು ವಿಶ್ವವಿದ್ಯಾಲಯ ಆಗ್ಯದ. ಹಂಪಿ ವಿಶ್ವವಿದ್ಯಾಲಯ ಆಗ್ಯದಂದ್ರೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅದಕ್ಕೊಬ್ಬ ವೈಸ್ ಚಾನ್ಸಲರ್ ಬೇಕಾಕದ. ಮಂದಾರಿಲ್ಲ ಒಬ್ಬರು ವೈಸ್ ಚಾನ್ಸಲರ್ ಡಾಕ್ಟರ್ ಕಂಬಾರ್ ಇರಬೇಕು. ಅವ್ರು ಹೆಂಗೆ ಅದಾರೋ ಅವ್ರ ಉದ್ದೇಶ ಏನು, ಆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ತತ್ವಗಳನ್ನು ಧ್ಯೇಯೋದ್ದೇಶಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅದಕ್ಕೊಂದು ಸ್ಥಾನ ಬೇಕು. ಆ ಸ್ಥಾನವನ್ನು ಅಲಂಕರಿಸುವ ಉದ್ದೇಶ ಏನು, ಆ ತತ್ವಗಳನ್ನು ಅನುಷ್ಠಾನ ಮಾಡಲಿಕ್ಕೆ. ಹಾಗೆ ಬಸವ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ, ಆ ತತ್ವವನ್ನು ಬಿತ್ತರಿಸಲಿಕ್ಕೆ ಒಂದು ರಿಲೇ ಕೇಂದ್ರ ಅಂತ ಹೆಂಗೆ ಬೇಕು ಹಾಗೆ ಪ್ರಸಾರ ಮಾಡತಕ್ಕಂಥ ಒಂದು ಕೇಂದ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ಬಸವ ಧರ್ಮ ಪೀಠ ಅಂತ ಒಂದು ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲೇ ವೈಸ್ ಚಾನ್ಸಲರ್ ಮಾಡ್ಯಾರ ಅಷ್ಟೇ. ಅದು ಮುಂದೆ ಹೆಂಗೆ ಬೇರೆ ಬೇರೆ ವೈಸ್ ಚಾನ್ಸಲರ್ ಬರ್ತಾರೋ ಹಾಗೆ ಆ ಪೀಠಕ್ಕೆ ಬರ್ತಾರಲ್ಲ. ಈಗ ಒಂದು ಬಸವ ಪೀಠ ಅಂತದ, ಜೈನ ಪೀಠ ಅಂತದ, ಅಂಬೇಡ್ಕರ್ ಪೀಠ ಅಂತದ. ಅದಕ್ಕೊಬ್ಬ ವ್ಯಕ್ತಿಗಳು ಅಂದ್ರೆ ಅಂಬೇಡ್ಕರ್ ತತ್ವ ಪ್ರಚಾರ ಮಾಡೋದು ಅದ್ರ ಉದ್ದೇಶ, ಜೈನ ಧರ್ಮ ಪ್ರಚಾರ ಮಾಡೋದು ಅದ್ರ ಉದ್ದೇಶ, ಬಸವ ಸಾಹಿತ್ಯ ಪ್ರಚಾರ ಮಾಡೋದು ಬಸವ ಪೀಠದ ಹಾಗೆ ಬಸವ ಧರ್ಮವನ್ನು ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ ಪೀಠ ಇದು. ಅದಕ್ಕಾಗಿ ಇದ್ರ ಉದ್ದೇಶದ ನಮಗೆ ಮೊದಲನೇ ಒಂದು ಸೇವಾ ಮಾಡೋಕ್ಕೆ ಅವಕಾಶ ಕೊಟ್ಟಾರ. ಮತ್ತು ಉಳಿದ ಜಗದ್ಗುರುಗಳು ಎಲ್ಲ ಹೆಂಗೆ ಮಾಡ್ತಾರೆ ಹಂಗೆ ನೀವು ಮಾಡ್ತೀರ ತಿಳ್ಕೊಂಡ್ರಿ. ಮತ್ತು ಏನ್ರಿ ಮತ್ತು ನೀವು ಮತ್ತು ಜಗದ್ಗುರುನ ಒಪ್ತಿರ್ಲಿಲ್ಲ ಬಿಡ್ತಿದ್ದಿರಲ್ಲ, ಮತ್ತು ನೀವು ಜಗದ್ಗುರು ಅಂತಂತೀರಲ್ರಿ ಅಂತ ತಿಳ್ಕೊಂಡು ಕೇಳಿರಿ ನನಗೆ. ಕೇಳ್ತಾರೆ ಬಿಡ್ತಾರೇನೋ ಅವರು. ಅದಕ್ಕೆ ಜಗದ್ಗುರು ಅಂದರೆ ಏನು ಒಂದು ಜೋಕ್ ಹೇಳೆ. ಒಮ್ಮೆ ಚಿತ್ರದ ಪ್ರವಚನ ಮಾಡ್ತಿದ್ದೆ. ಅವ್ರು ಏನು ಮಾಡಿದ್ರು, ಅಲ್ಲಿ ಭಾಳ ಮಂದಿ ವಕೀಲರು ಬರ್ತಿದ್ರು, 120 ಮಂದಿ ವಕೀಲರು. ಕೋರ್ಟಿಗೆ ಕರ್ಕೊಂಡು ಹೋದ್ರು. ನಾನು ಅಂದ್ರೆ ಏನು ಎಳ್ಕೊಂಡು ಹೋಗ್ಲಿಲ್ಲ, ಔತಣ ಕೊಟ್ಟು ಕರ್ಕೊಂಡು ಹೋದ್ರು ಭಾಷಣ ಮಾಡಲಿಕ್ಕೆ. ಆಮೇಲೆ ಒಂದು 6 ಮಂದಿ ಜಡ್ಜಿಸು, ಆಮೇಲೆ ಒಂದು 130 ಜನ ವಕೀಲರು. ಆವಾಗ ಅವ್ರ ಮುಂದೆ ಭಾಷಣ ಮಾಡುವಂಥ ಪ್ರಸಂಗ ಬಂತು. ನಾ ಎಂದೂ ಕೋರ್ಟ್ನೊಳಗೆ ಭಾಷಣ ಮಾಡಿರಲಿಲ್ಲ, ಅದೇ ಮೊದಲು. ಅವರು ಭಾಳ ಲಿಂಗಾನಂದ ಸ್ವಾಮಿಗಳು ಭಾಳ ಅದ್ಭುತ ಪ್ರವಚನ ಮಾಡ್ತಾರಂತ, ನೋಡೋಣ ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಎಲ್ಲರೂ ಏನೇನೋ ಪ್ರಶ್ನೆ ಹಾಕ್ಕೊಂಡು ಪ್ರಶ್ನೆ ಕೇಳಬೇಕು ಅಂತ ಕೂತಿದ್ರು. ಒಬ್ಬ ಸೀನಿಯರ್ ಮೋಸ್ಟ್ ವಕೀಲರು ಒಬ್ಬನು ಪ್ರಶ್ನೆ ಕೇಳಿದ್ರು, 70 ವರ್ಷದ ಮುದುಕರು. ಜಗದ್ಗುರು ಅಂದರೆ ಏನು ರೀ ಅಂತ ಕೇಳಿದರು. ನಾ ಹೇಳಿದೆ, ಜಗದ್ಗುರು ಅಂದ್ರೆ ಮೊದಲು ದಿಲ್ಗಿ ಹೇಳ್ತೀನಿ ರೀ ಅಂದೆ. ಹೇಳ್ರಿ ಅಂದರು. ಜಗದ್ಗುರು ಅಂದ್ರೆ ಸಂಸ್ಕೃತದಲ್ಲಿ ಗುರು ಅಂದ್ರೆ ಭಾರ. ಜಗತ್ತಿಗೆ ಭಾರವಾಗಿ ಮಂದಿ ಮೇಲೆ ಕೂತ್ಕೊಂಡು, ಮಂದಿನ ಹೆಗಲ ಮೇಲೆ ಕೂತ್ಕೊಂಡು ಮೆರೀತಕ್ಕಂಥವ್ರು ಯಾರೋ ಅವ್ರು ಜಗದ್ಗುರು ಅಂದೆ. ಇದಕ್ಕಿಂತ ಚಂದ ಚಪ್ಪಾಳಿ ತಟ್ಟಿದ್ರು ಅವರು ವಕೀಲರು. ನೋಡ್ರಿ ಭಾರಿ ಬುದ್ಧಿವಂತರು. ಮತ್ತು ಇದೊಂದೇ ಅರ್ಥ ಅಲ್ಲ, ಇನ್ನೊಂದು ವಿಶೇಷ ಅರ್ಥ ಐತಿ ಅಂತ ಹೇಳಿದೆ. ಹಂಗಾರೆ ಏನಪ್ಪ, ಏನಿಲ್ಲ.
ಹಿಂದೂ ಇಂದು ಮುಂದುಗಳ ದಂದುಗವಿಲ್ಲದೆ ಎಂದೆಂದು ಒಪ್ಪುವ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಪ್ಪುವ, ಅವರು ಇವರು ಎಲ್ಲರೂ ಒಪ್ಪುವ ನಿತ್ಯವಾದ ಸತ್ಯವಾದ ತತ್ವವನ್ನು ಬೋಧೆ ಮಾಡುವ ಗುರು ಯಾರೋ ಅವರು ಜಗದ್ಗುರು. ನಮ್ಮಪ್ಪ ಬಸವಣ್ಣ ಅಂತ ತತ್ವ ಹೇಳೋಣ, ಆದ್ದರಿಂದ ನಮ್ಮಪ್ಪ ಜಗದ್ಗುರು. ನಮ್ಮಪ್ಪ ಜಗದ್ಗುರು ಅಂದ್ರೆ ನಮ್ಮ ಅಪ್ಪನ ಮಕ್ಕಳು ನಾವು ಜಗದ್ಗುರು. ನಮ್ಮಪ್ಪ ಪಾಟೀಲ ಅಂದ್ರೆ ನಾನು ಪಾಟೀಲ. ಹೌದಾ? ಆದ್ದರಿಂದ ಅವರು ಹೇಳಿದ ತತ್ವ ಏನದ, ಆ ತತ್ವವನ್ನು ಇವತ್ತು ಜಗತ್ತಿನಲ್ಲಿ ಬಿತ್ತರಿಸಬೇಕಾಗಿದೆ. ಇವತ್ತಿನ ಕಾಲದಲ್ಲಿ, ಇವತ್ತಿನ ಪರಿಸರದಲ್ಲಿ, ಈಗಿನ ಕಾಲಮಾನದಲ್ಲಿ ಹೆಂಗೆ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಉದ್ದೇಶ ಇಟ್ಟುಕೊಂಡು ಈ ಪೀಠವನ್ನು ಮಾಡಿದ್ದಾರೆ. ಅದಕ್ಕಾಗಿ ಇದು ಎಲ್ಲೋ ಬಸವ ತತ್ವ ಪ್ರಚಾರ ಮಾಡುವ ಜಗತ್ತಿನ ಎಲ್ಲ ಕೇಂದ್ರಗಳ ಇದು ಮೂಲ ಕೇಂದ್ರ. ಹೆಂಗೆ ವೆಟಿಕನ್ ಸಿಟಿಯಲ್ಲಿ ಪೋಪ್ ಅಂತಂದು ಸ್ಥಾನ ಇಟ್ಕೊಂಡಾರ ಅವರು. ಅದರ ಮುಖಾಂತರವಾಗಿ ಇಡೀ ಜಗತ್ತಿನ ಕ್ರಿಶ್ಚಿಯನ್ ಸಮಾಜವನ್ನು ಕಂಟ್ರೋಲ್ ಮಾಡ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ. ಎಲ್ಲ ಕಡೆ ತಮ್ಮ ಧರ್ಮ ಪ್ರಚಾರಕರನ್ನು ಕೊಡ್ತಾರೆ. ಆ ರೀತಿಯಿಂದ ಬಸವ ತತ್ವ ಪ್ರಚಾರಕರನ್ನು ಕಳಿಸ್ತಕ್ಕಂಥದ್ದು, ಬಸವ ತತ್ವ ಪ್ರಚಾರವನ್ನು ಮಾಡಬೇಕನ್ನುವಂಥ ಮಣಿ ಹೊತ್ತುಕೊಂಡಿರುವ ಸಾಧಕರಿಗೆ ಇಲ್ಲಿ ತರಬೇತಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಯಾವುದು ಅಂದ್ರೆ ಸಮಾಜ ಸುರುಳಿತವಾಗಿ ಸಾಂಗವಾಗಿ ಹೋಗಬೇಕಾದ್ರೆ ಅದಕ್ಕೆ ಅತಿ ಮಹತ್ವವಾಗಿರ್ತಕ್ಕಂಥ ಎರಡು ತತ್ವಗಳು ಬೇಕು. ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ. ಯಾವ ಧರ್ಮಗಳು ಸುಸಂಘಟಿತವಾಗಿ ನಡೆದವು ಅನ್ನೋದು ನಾವು ವಿಚಾರ ಮಾಡಿ ನೋಡಿದರೆ, ಈ ಕ್ರಿಶ್ಚಿಯನ್ ಸಮಾಜದ, ಇಸ್ಲಾಂ ಸಮಾಜದವ, ಸಿಖ್ ಸಮಾಜದವ, ಅವು ಭಾಳ ಸುರುಳಿತವಾಗಿ ನಡೆದವು. ಕಾರಣ ಏನು ಅಂತಂದರೆ, ಒಂದು ಟ್ರೈನ್ ಓಡಬೇಕಾದ್ರೆ ಎರಡು ಹಳಿಗಳು ಬೇಕು. ಹಾಗೆ ಒಂದು ಸಮಾಜ ಅನ್ನೋ ಟ್ರೈನ್ ಓಡಬೇಕಾದ್ರೆ ಅದಕ್ಕೆ ಎರಡು ಹಳಿಗಳು ಬೇಕು. ಆ ಎರಡು ಹಳಿಗಳು ಯಾವುದೊಂದು ಧರ್ಮಗುರು, ಧರ್ಮಗ್ರಂಥ. ನೋಡ್ರಿ, ಅವರಲ್ಲೇ ಇದೆ ಗುರುನಾನಕ, ಗ್ರಂಥ ಸಾಹಿಬ. ಈ ಎರಡು ಹಳಿಗಳ ಮೇಲೆ ಸಿಖ್ ಸಮಾಜನೋ ಟ್ರೈನ್ ಸುರುಳಿತವಾಗಿ ಓಡ್ತದೆ. ಕ್ರಿಶ್ಚಿಯನ್ ಸಮಾಜದ ಬಹುದೊಡ್ಡ ಟ್ರೈನ್ ಇದು. 160 ಕೋಟಿ ಜನರನ್ನು ತಾನು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ದೊಡ್ಡ ಟ್ರೈನು. ಅದಕ್ಕೆ ಬೈಬಲ್ ಮತ್ತು ಯೇಸು ಕ್ರಿಸ್ತ ಈ ಎರಡು ಹಳಿಗಳ ಮೇಲೆ ಹೋಗ್ತದೆ. ಆಮೇಲೆ ಇನ್ನೊಂದು ದೊಡ್ಡ ಟ್ರೈನ್, ಅದು ಬೌದ್ಧ ಸಮಾಜದ ಟ್ರೈನು, ಬುದ್ಧ ಮತ್ತು ಧಮ್ಮಪದ ಈ ಎರಡು ಹಳಿಗಳ ಮೇಲೆ ಓಡ್ತದೆ. ಇಸ್ಲಾಂ ಸಮಾಜದ ಟ್ರೈನು ಅದು ಹೆಂಗೆ ಓಡ್ತದೆ, ಇಲ್ಲಿ ಕುರಾನ್, ಮೊಹಮ್ಮದ್ ಪೈಗಂಬರ್. ಹೀಗೆ ಹೇಗೆ ಆ ಸಮಾಜದ ಟ್ರೈನ್ಗಳು ಓಡ್ತವಲ್ಲ, ಹಾಗೆ ನಮ್ಮ ಸಮಾಜದ ಈ ಟ್ರೈನು ಸಹಿತ 12ನೇ ಶತಮಾನದಿಂದ ಇಲ್ಲಿವರೆಗೆ ಈ ಶತಮಾನದ ಮೊದಲನೆಯ ದಶಕದವರೆಗೆ ಚೆಂದ ಓಡ್ತಾ ಇತ್ತು. ಹೆಂಗೆ ಬಸವಣ್ಣ ವಚನ ಸಾಹಿತ್ಯ, ಬಸವಣ್ಣ ವಚನ ಸಾಹಿತ್ಯ, ಬಸವಣ್ಣ ವಚನ ಸಾಹಿತ್ಯ ಅನ್ನೋ ಎರಡು ಹಳಿಗಳ ಮೇಲೆ ಈ 3 ಕೋಟಿ ಜನ ಏನು ಲಿಂಗವಂತರದಾರ ಅವರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸುರುಳಿತವಾಗಿ ಓಡ್ಕೋತ ಬಂತು. ಈ ಶತಮಾನದ ಮೊದಲ ದಶಕದೊಳಗೆ ಕೆಲವರು ದೊರಡೆಕೋರು ಏನು ಮಾಡಿದರು ಅಂತಂದ್ರೆ, ಇದನ್ನು ಡಿರೇಲ್ ಮಾಡಿದರು. ಡಿರೇಲ್ ಮಾಡಿದ್ರೆ ಏನು, ಹಳಿ ತಪ್ಪಿಸಿದ್ರು. ಹಳಿ ತಪ್ಪಿಸಿದ ಕೂಡಲೇ ಏನಾಗ್ಬಿಡ್ತು, ಇದು ಟ್ರೈನು ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಆ ಕಡೆ ಈ ಕಡೆ ಡಬ್ಬಿಗಳು ಉರುಳು ಬಿದ್ದು, ಇಂಜನ್ನು ಭಾಳ ಗಟ್ಟಿ ಅದ, ಡಬ್ಬಿಗೇನು ಅಪಾಯ ಆಗಿಲ್ಲ. ಇನ್ನು ಸ್ವಲ್ಪ ಕೆಲವರು ಕೈಕಾಲು ಮುರ್ಕೊಂಡೋಗಿ ಕೆಲವು ಆ ಕಡೆ ಈ ಕಡೆ ಹಳಿ ತಪ್ಪಿ ನಿಂತೈತಿ ಗಾಡಿ. ಇಂಥ ಪ್ರಸಂಗದೊಳಗೆ ಶರಣಮೇಳ ಅನ್ನೋದು ಒಂದು ದೊಡ್ಡ ಕ್ರೇನ್ ಬಂತು. ಆ ಕ್ರೇನ್ ಬಂದು ಏನು ಮಾಡಿತ್ತು ಗೊತ್ತೇನ, ಮತ್ತೆ ಹಳಿ ತಪ್ಪಿಸಿರ್ತಕ್ಕಂಥ ಈ ಡಬ್ಬಿಗಳನ್ನೆಲ್ಲ ತೆಗೆದುಕೊಂಡು ಹಳಿ ಮೇಲೆ ಇಟ್ಕೊಂಡು ಮತ್ತೆ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಈಗ ಮತ್ತೆ ಹಳಿ ಮೇಲೆ ಐತಿದ್ರು. ಹಳಿ ಮೇಲೆ ಇದ್ದು ಈ ಟ್ರೈನ್ ಸುಖವಾಗಿ ಚೆಂದಾಗಿ ಓಡ್ತಾ ಇದೆ. ಇದನ್ನ ಮತ್ತೆ ಯಾರ ಬಂದ್ರೆ ಮತ್ತೆ ಹಳಿ ತಪ್ಪಿಸಬಾರ್ದಲ್ಲ ಅಂತ ತಿಳಿದುಕೊಂಡು ಅದರ ಯೋಗಕ್ಷೇಮ ನೋಡ್ಕೊಂಡು ಹೋಗಬೇಕು. ಈ ಟ್ರೈನ್ ಮತ್ತೆ ಡಿರೇಲ್ ಆಗಬಾರ್ದು, ಮತ್ತೆ ಹಳಿ ತಪ್ಪಬಾರ್ದು, ಸಮಾಜಕ್ಕೆ ವ್ಯತ್ಯಾಸ ಆಗಬಾರ್ದು ಅಂತ ತಿಳ್ಕೊಂಡು ಇದರ ರಕ್ಷಣೆಗಾಗಿ ಒಂದು ಸಂಸ್ಥೆ ಬೇಕಾಯ್ತು. ಅದಕ್ಕೆ ಬಸವ ಧರ್ಮ ಪೀಠ ಅನ್ನೋದು ಮಾಡಿದ್ದಾರೆ. ಈ ಬಸವ ಧರ್ಮದ ಪೀಠದ ಕೆಲಸ ಏನಪ್ಪ ಅಂತಂದ್ರೆ, ಈ ಬಸವ ತತ್ವದ ಈ ಏನೊಂದು ತೇರದ ಅಥವಾ ಏನೊಂದು ಟ್ರೈನ್ ಅದ, ಇದನ್ನು ಸರಿಯಾಗಿ ತೆಗೆದುಕೊಂಡು ಹೋಗಬೇಕಾದಂಥದ್ದು. ನಿಜವಾಗಿಯೂ ಧರ್ಮಗುರು ಧರ್ಮ ಗ್ರಂಥದಲ್ಲಿ ಎಲ್ಲಿವರೆಗೆ ಶ್ರದ್ಧೆ ಬರೋದಿಲ್ಲ ಅಲ್ಲಿವರೆಗೆ ನಾವು ಸಮಾಜ ಕಟ್ಟಲಿಕ್ಕೆ ಬರೋದಿಲ್ಲ. ಅದರ ಏನೇನು ಸಂಶಯನೇ ಇಲ್ಲ. ಅದಕ್ಕಾಗಿ ಧರ್ಮಗುರು ಬಸವಣ್ಣ, ಧರ್ಮ ಸಂಹಿತೆ, ವಚನ ಸಾಹಿತ್ಯ ಇದು ಎಲ್ಲರೂ ಮನದಟ್ಟು ಮಾಡಬೇಕು. ಇದರ ಜೊತೆಗೆ ಇನ್ನೂ 4 ತತ್ವಗಳನ್ನು ಹೇಳ್ಯಾರ. ಷಟ್ ಸೂತ್ರಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಪೀಠ ಸನ್ನದ್ಧವಾಗಿದೆ. ಇಲ್ಲಿ ನೋಡ್ರಿ, ಸ್ವಲ್ಪ ಹಿಂಗೆ ನೋಡ್ರಿ, ಇಲ್ಲೇನೈತೆ, ಮೊಟ್ಟ ಮೊದಲ ಮೇಲೆ ಏನೈತೆ, ಓಂ. ಭಾರತೀಯರಿಗೆ, ಹಿಂದೂಗಳಿಗೆ
ಎಲ್ಲರಿಗೂ ಪೂಜ್ಯವಾಗಿರ್ತಕ್ಕಂಥ ವಸ್ತು ಯಾವುದು ಅಂದ್ರೆ ಓಂ. ಓಂ ಅಂದ್ರೆ ಉ ಮ. ಉ ಮ ಅಂದ್ರೆ ಅಡ್ಡಾಡೋದು, ಉಣ್ಣೋದು, ಮಲಗೋದು ತಿಳ್ಕೊಂಡ್ರೆ ನೀವು. ಉ ಮ ಸತ್ ಚೇತ್ ಆನಂದ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ರುದ್ರ ಅನ್ನೋ ಅರ್ಥ ಇದು. ಅಂದ್ರೆ ದೇವರನ್ನು ನಾವು ನಂಬುತ್ತೀವಿ. ಈ ಜಗತ್ತಿನೊಳಗೆ 2 ಪ್ರಕಾರ ಧರ್ಮಗಳದಾವೆ. ಶೇಶ್ವರವಾದಿ ಧರ್ಮಗಳು, ನಿರೀಶ್ವರವಾದಿ ಧರ್ಮಗಳು. ಸೃಷ್ಟಿಕರ್ತ ಪರಮಾತ್ಮ ಇದ್ದಾನೆ ಅಂತ ಒಪ್ಪತಕ್ಕಂಥ ಧರ್ಮಕ್ಕೇನಂತಾರೆ ಶೇಶ್ವರವಾದಿ ಧರ್ಮಗಳು. ಆದ್ದರಿಂದ ನಮ್ಮ ಧರ್ಮ ಶೇಶ್ವರವಾದಿ ಧರ್ಮವಾದ್ದರಿಂದ ನಾವು ದೇವರನ್ನು ಮನ್ನಿಸುತ್ತೇವೆ. ಆ ದೇವರ ಸಂಕೇತವಾಗಿರ್ತಕ್ಕಂಥ ಓಂಕಾರವನ್ನು ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀವಿ. ಮೊಟ್ಟ ಮೊದಲನ ದೇವರನ್ನು ಒಪ್ಪುತ್ತೇವೆ. ಆ ದೇವರನ್ನು ಜಗತ್ತಿಗೆ ಪ್ರಚಾರ ಮಾಡಲಿಕ್ಕೆ, ಆ ದೇವರನ್ನು ಪೂಜಾ ಮಾಡಲಿಕ್ಕೆ, ಮೊಟ್ಟ ಮೊದಲು ಜಗತ್ತಿನಲ್ಲಿ ದೇವರ ಪೂಜಾ ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಪ್ರವಾದಿ ಯಾರಪ್ಪ ಅಂದ್ರೆ ಬಸವಣ್ಣ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಜಗತ್ತಿನೊಳಗೆ ದೇವರನ್ನು ಧ್ಯಾನ ಮಾಡೋರು ಅದಾರ, ದೇವರನ್ನು ಪ್ರಾರ್ಥನೆ ಮಾಡೋರು ಅದಾರ. ಆದರೆ ದೇವರನ್ನು ಪೂಜಿಸುವ, ದೇವರನ್ನು ಪ್ರಾರ್ಥಿಸುವ, ದೇವರನ್ನು ಧ್ಯಾನಿಸುವ ಏಕಮೇವ ಅದ್ವಿತೀಯ ಧರ್ಮ ಯಾವುದು ಅಂದ್ರೆ ಅದು ಲಿಂಗವಂತ ಧರ್ಮ, ಅದು ಬಸವ ಧರ್ಮ. ಅದರ ಅಗ್ಗಳಿಕೆ ಯಾರಿಗೆ ಹೋಗಬೇಕು? ಬಸವಣ್ಣವ್ರಿಗೆ ಹೋಗ್ಬೇಕು. ಬಸವಣ್ಣವರು ಮೊಟ್ಟ ಮೊದಲು ದೇವರ ಪೂಜೆ ಮಾಡ್ಲಿಕ್ಕೆ, ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾ, ಈ ಜಗತ್ತಿನಲ್ಲಿ ಹಿಂದಿನವ್ರು ಬಂದು ಏನೇನು ಹೇಳೋದ್ರು, ಮೊಟ್ಟ ಮೊದಲು ನೀನು ಬಂದು ದೇವರನ್ನ ಪೂಜೆ ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು. ಅದರಿಂದ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದೇವೆ ನಾವು. ಅದಕ್ಕೆ ಲಿಂಗವಂತ ಇದರ ಅರ್ಥ ಏನು ಗೊತ್ತೇನು? ಅದನ್ನು ಹೇಳ್ಬಿಡ್ತೀನಿ. ಲಿಂಗವಂತರು ಅಂದ್ರೆ ಹಣ ಇದ್ದವ ಹಣವಂತ, ಬುದ್ಧಿ ಇದ್ದವ ಬುದ್ಧಿವಂತ, ಶೀಲ ಇದ್ದವ ಶೀಲವಂತ, ಲಿಂಗ ಇದ್ದವ ಲಿಂಗವಂತ. ಲಿಂಗ ಅಂದ್ರೆ ಏನಪ್ಪ ಅಂದ್ರೆ ದೇವರು. ಲೀಯತೆ ಗಮ್ಯತೆ ಯತ್ರ ಏನು ಸಚರಾಚರಂ ಅಂತ ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರಲ್ಲಿ ಲೀಲಿಯಾಡಿ ಕೊನೆಗೆ ಎದರ ಲೈವ್ ಆಗ್ತದ, ಅದಕ್ಕೆ ಲಿಂಗ ಅಂತ ತಿಳಿತಾ. ಅಂಥ ಲಿಂಗವನ್ನ, ಅಂಥ ಪರಬ್ರಹ್ಮವನ್ನ, ಅಂಥ ಪರಶಿವನನ್ನ, ಅಂಥ ಪರಾತ್ಮರು ಪರಮಾತ್ಮನನ್ನು ಒಪ್ಪುವವರು, ಒಪ್ಪಿದ ದೇವನನ್ನು ಒಪ್ಪುವವರು ಯಾರೋ ಅವರು ಲಿಂಗವಂತರು. ಗೊತ್ತಾ? ನಾವು ಒಪ್ಪಿವಿಲ್ಲ, ಲಿಂಗವನ್ನ ಒಪ್ಪುತ್ತೀವಿ, ಒಪ್ಪಿದ ದೇವನನ್ನ ಒಪ್ಪುತ್ತೀವಿ. ನೋಡು ಇಲ್ಲಿ ಒಪ್ಕೊಂಡಿವಲ್ಲ, ಹಾಗೆ ಇದು ಲಿಂಗವಂತರ ಭಾಗ್ಯ ಏನು ಅಂತ ತಿಳ್ಕೊಬೇಕು. ಅದಕ್ಕಾಗಿ ನಾವು ಮೊದಲ ದೇವರನ್ನು ಒಪ್ತೀವಿ. ಎರಡನೇದು ಬಸವಣ್ಣ. ಬಸವಣ್ಣ ನಮ್ಮ ಧರ್ಮಗುರು. ಮತ್ತು ನೀವೇನ್ರಿ ಅಂದ್ರೆ ನಾವು ಧರ್ಮದ ಗುರುಗಳು. ಬಸವಣ್ಣನವರು ಹೇಳಿದಂತೆ ಆ ತತ್ವವನ್ನು ಅನುಷ್ಠಾನ ಮಾಡಿ ಜಗತ್ತಿಗೆ ಬೋಧೆ ಮಾಡುವವರು ಯಾರೋ ಅವರು ಧರ್ಮದ ಗುರುಗಳು. ತಿಳಿತಾ? ಬಸವಣ್ಣ ಹೇಳಿದ ತತ್ವಕ್ಕೆ ವಿರುದ್ಧವಾಗಿ ಯಾರು ಹೇಳ್ತಾರೋ, ಆಚರಣೆ ಮಾಡ್ತಾರೋ ಅವರು ಕರ್ಮದ ಗುರುಗಳು. ತಿಳಿತಾ? ಬಸವ ತತ್ವ ಯಾರು ಹೇಳಾರೋ ಅಲ್ಲ ಧರ್ಮದ ಗುರುಗಳು. ಗುರು ಹೇಳ್ದಂಗೆ ಕೇಳು. ಯೇಸು ಕ್ರಿಸ್ತ ಹೇಳಿದಂಗೆ ಯಾರು ನಡೀತಾರ, ಯಾರು ಹೇಳ್ತಾರ ಅವರು ಕ್ರಿಶ್ಚಿಯನ್ ಧರ್ಮದ ಪಾದ್ರಿಗಳು. ಬುದ್ಧ ಹೇಳ್ದಂಗೆ ಯಾರು ನಡೀತಾರ ಅದರಂತೆ ಹೇಳ್ತಾರ ಆ ಬುದ್ಧ ಧರ್ಮದ ಅವರು ಭಿಕ್ಕುಗಳು ಅಂತ ಹೇಳ್ತಾರೆ. ಹಾಗೇನೆ ಬಸವಣ್ಣ ಹೇಳಿದ ಧರ್ಮ ಏನದ, ಆ ಧರ್ಮವನ್ನು ಯಾರು ಹೇಳ್ತಾರೆ, ಅನುಷ್ಠಾನ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ ಅವ್ರಿಗೆ ಧರ್ಮದ ಗುರುಗಳು ಅಂತಾರೆ. ಬಸವಣ್ಣ ಧರ್ಮ ಹೇಳಿದ್ದನ್ನು ವಿರುದ್ಧ ಯಾರು ಆಚರಣೆ ಮಾಡ್ತಾರೆ ಅವರೆಲ್ಲ ಕರ್ಮದ ಗುರುಗಳು. ಅದಕ್ಕಾಗಿ ಇಲ್ಲಿ ಧರ್ಮಗುರುವಿನ ತತ್ವವನ್ನು ಪ್ರಚಾರ ಮಾಡತಕ್ಕಂಥ ಧರ್ಮದ ಗುರುಗಳನ್ನು ತರಬೇತಿ ಮಾಡಿ ಅವರನ್ನು ಪ್ರಚಾರ ಮಾಡತಕ್ಕಂಥ ಕೇಂದ್ರ ಇದಾದ್ದರಿಂದ ಇದು ಬಸವ ಧರ್ಮ ಪೀಠ ಅನ್ನೋದಕ್ಕೆ ನಾವು ಬಸವಣ್ಣವರಿಗೆ ಭಾಳ ಮಹತ್ವ ಕೊಡ್ತೀವಿ. ಇನ್ನೂ ಒಂದು ಏನಂತಂದರೆ ಬಸವಣ್ಣವ್ರ ಬಗ್ಗೆ ಕೆಲವರು ಒಪ್ತಾರೆ, ಧರ್ಮಗುರು ಅಂತ ಒಪ್ತಾರೆ. ಆದರೆ ಬಸವಣ್ಣ ಯಾಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಬಸವಣ್ಣನ ಪ್ರಾರ್ಥನೆ ಮಾಡಿದರೆ ಸಾಕಲ್ಲ, ಬಸವಣ್ಣ ಯಾಕೆ ಪೂಜೆ ಮಾಡ್ಬೇಕನ್ನುವಂಥವ್ರು ಒಂದು ಈ ಬಸವ ತತ್ವದ ಕೆಲವು ಜನ ಅದಾರ. ಆದ್ರೆ ಅದು ಹೆಂಗೆ ಆಕೈತಿ ಅಂತ ಕೇಳ್ರಿ. ನೋಡ್ರಿ ಇಲ್ಲೇಡೋ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಮನುಷ್ಯನಿಗೆ 3 ಕರಣಗಳದಾವೆ: ಮೈ, ಮಾತು, ಮನಸ್ಸು. ಮೈಯಿಂದ ಮಾಡ್ತಕ್ಕಂಥ ಉಪಾಸನೆ ಪೂಜೆ, ಮಾತಿನಿಂದ ಮಾಡ್ತಕ್ಕಂಥ ಉಪಾಸನೆಗೆ ಪ್ರಾರ್ಥನೆ, ಮನಸ್ಸಿನಿಂದ ಮಾಡ್ತಕ್ಕಂಥ ಉಪಾಸನೆಗೆ ಧ್ಯಾನ ಅಂತ. ಅಂದ್ರೆ ಪರೀಕ್ಷೆದೊಳಗೆ 3 ಕ್ವಶನ್ ಅದಾವ ಅಂತ ತಿಳ್ಕೊಳ್ರಿ. 100 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ಗೆ ಎಷ್ಟು ಪ್ರಶ್ನೆಗೆ 33 ಮಾರ್ಕ್ಸ್. ನೀಟಾಗಿ ಚೆಂದಾಗಿ ಬರೆದ್ರೆ ಒಂದು ಪ್ಲಸ್ ಅಂದ್ರೆ 100 ಮಾರ್ಕ್ಸ್ ಬೀಳ್ತಾವೆ ನಿಮಗೆ. ನೀವು ಒಂದು ಪ್ರಶ್ನೆ ನೀವು ಅಟೆಂಪ್ಟೇ ಮಾಡಲಿಲ್ಲ, ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನೀವು ಅಂದ್ರೆ ಎಷ್ಟು ಪಡಿಬೋದು? 66 ಮಾರ್ಕ್ಸ್ ಪಡಿಲಿಕ್ಕೆ ಸಾಧ್ಯ ವಿನಾ ನೀವು 100 ಪಡಿಲಿಕ್ಕೆ ಆಗಲ್ಲ. ಹಾಗೆ 3 ಕ್ವಶನ್ಕ್ಕೆ 3 ಉತ್ತರ ಹೆಂಗೆ ಕೊಡಬೇಕು? 3 ಕರಣಗಳಿಂದಲೂ ನಾವು ದೇವರನ್ನು ಉಪಾಸಿಸಬೇಕು, ಗುರುವನ್ನು ಉಪಾಸಿಸಬೇಕು. ಹಾಗೆ ಗುರುವನ್ನೇ ದೇವರನ್ನು ಹೆಂಗೆ ನಾವು 3 ರೀತಿಯಲ್ಲಿ ಉಪಾಸಿಸಬೇಕು, ಹಾಗೆ ಗುರುವನ್ನು ಸಹಿತ ಮೈಯಿಂದ ಪೂಜಿಸಬೇಕು, ಮಾತಿನಿಂದ ಪ್ರಾರ್ಥಿಸಬೇಕು, ಮನಸ್ಸಿಂದ ಧ್ಯಾನಿಸಬೇಕು. ಈಗ ಒಬ್ಬ ಹೆಣ್ಮಗಳದ, ಪತಿವ್ರತ ಹೆಣ್ಮಗಳದ. ಆ ಹೆಣ್ಮಗಳು ನನ್ನ ಗಂಡನಿಗೆ ಒಳ್ಳೇದಾಗಲಿ ಅಂತ ಬರೀ ಸಂಕಲ್ಪ ಮಾಡಿದ ಸಾಲದು.
ಗಂಡ ಕಷ್ಟಪಟ್ಟು ಆಫೀಸ್ನಿಂದ ಬಂದಾಗ ಅವನು ಒಳ್ಳೆ ನಲ್ವಾತುಗಳಿಂದ ಅವರಿಗೆ ಪ್ಲೀಸ್ ಮಾಡಿ ಚೆಂದಾಗಿ ಮಾತಾಡೋದನ್ನು ಕಲಿಬೇಕು. ಬರೀ ಅಟ್ಟೆ ಮಾಡಿದ್ರಾಯ್ತು, ಅವ್ರು ಹಸು ಬಂದ್ರೆ ನೋಡಂಗಿಲ್ಲ, ಅವ್ರ ಕೈಕಾಲು ತ್ರಾಸಾದರೂ ಕೈಕಾಲು ಒತ್ತಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಆಕೆ ಹೆಂಗೆ ತಪ್ಪತಿ ಇರ್ತಾರೆ? ಹೌದಲ್ಲ? ಗಂಡನ ಕೈಕಾಲು ಒತ್ತಬೇಕು, ಚಂದ ಅಡುಗೆ ಮಾಡಿ ಊಟನೂ ಮಾಡಿಸ್ಬೇಕು, ಅವನಿಗೆ ಒಳ್ಳೆ ಸೊಗಸಾದ ಚಂದ ಮಾತಾಡಿ ಅವ್ನು ಪ್ಲೀಸೂ ಮಾಡಬೇಕು, ಮತ್ತು ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಗಂಡನ ಶ್ರೇಯಸ್ಸನ್ನು ಹೆಂಗೆ ಬಯಸಬೇಕು, ಹಾಗೆ ಮೈಯಿಂದ ಮಾತಿನಿಂದ ಮನಸ್ಸಿನಿಂದ ಗಂಡನ ಸೇವೆ ಹೆಂಗೆ ಮಾಡಬೇಕು, ಹಾಗೆ ಮೈಯಿಂದ ಮಾತಿನಿಂದ ಮತ್ತು ಮನಸ್ಸಿನಿಂದ ನಮ್ಮ ಗುರುವಿನ ಸೇವಾನು ಮಾಡಬೇಕು, ದೇವರ ಸೇವಾನು ಮಾಡಬೇಕು, ನಾವು ಉಭಯತರೂ ಬೇಕು. ನಮ್ಮ ಗಂಡ ದೇವರು, ನಮ್ಮ ಅಪ್ಪ ಬಸವಣ್ಣ, ತಿಳಿತೇನ ಅಲ್ರಿ? ಇದೆಂತ ಲೆಕ್ಕ? ಗಂಡನ ನಮಸ್ಕಾರ ಮಾಡ್ಬೇಕಂತೆ, ಆದ್ರೆ ಅಪ್ಪಗೆ ನಮಸ್ಕಾರ ಮಾಡಬಾರ್ದಂತು. ಚಲೋ ಐತಪ್ಪ ಇದೊಳೆ. ಅಲ್ಲ, ಲಾಲನೆ ಪಾಲನೆ ಮಾಡಿ 20 ವರ್ಷ ಉಣಿಸಿ ತಿನಿಸಿ ಕಷ್ಟಪಟ್ಟು ಮತ್ತು ದುಡ್ಡು ಕೊಟ್ಟು ಲಗ್ನ ಮಾಡಿರ್ತಕ್ಕಂಥ ಅಪ್ಪನಿಗೆ ಮತ್ತು ಗಂಡ ಒಂದೊಂದು ಸಲ ಹೊಡೆದು ಹೊರಗೂ ಹಾಕಿಬಿಡ್ತಾನೆ. ಅಂಥ ಪ್ರಸಂಗದಲ್ಲಿ ಬಾರೆ ಮಗಳೇ ಅಂತ ತಿಳ್ಕೊಂಡು ಹಿಂಬಿಟ್ಕೊಳ್ಳೋ ಅಪ್ಪ, ಅಂಥ ಅಪ್ಪನನ್ನು ನಾವು ಯಾವಾಗಲೂ ಎಂದೂ ಗೌರವಿಸಬೇಕು. ಅದಕ್ಕೆ ಧರ್ಮ ಗುರು ಅಂತಂದ್ರೆ ಅವನ ಅಪ್ಪಿದ್ದಂಗೆ, ಧರ್ಮ ಪಿತ. ಆದ್ದರಿಂದ ಅಪ್ಪನನ್ನು ನಾವು ಪ್ರಾರ್ಥಿಸಬೇಕು, ಪೂಜಿಸಬೇಕು ಮತ್ತು ಧ್ಯಾನಿಸಬೇಕು. ಅದಕ್ಕಾಗಿ ಮೊಟ್ಟ ಮೊದಲು ಬಸವಣ್ಣನಿಗೆ ನಾವು ಮೊದಲನೇ ಸ್ಥಾನ ಕೊಟ್ಟಿದ್ದೇವೆ. ಆಮೇಲೆ ಉಳಿದ ಆಚಾರ್ಯರು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ 770 ಅಮರಗಣಗಳೆಲ್ಲರೂ ಕಟ್ಟಿ ಬೆಳೆಸಿರ್ತಕ್ಕಂಥ ಧರ್ಮ ಇದು. ಅವೆಲ್ಲನೂ ಹೇಳಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಮುಖ್ಯ 6 ಮಂದಿ ಶರಣರನ್ನ, ಪ್ರಮುಖರನ್ನ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಅಲ್ಲಮ್ಮ ಪ್ರಭುದೇವರು, ಆಮೇಲೆ ಚನ್ನಬಸವಣ್ಣ, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವಿ ಮತ್ತು ಮಡಿವಾಳ ಮಾಚಿದೇವರು. ಇವರು ಈ ಒಂದು ಅನುಭವ ಮಂಟಪದ 6 ಸ್ತಂಭಗಳಿದ್ದ ಹಾಗೆ ಅತೀ ಮಹತ್ವವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ತಿಳಿದುಕೊಂಡು ಅವರ ಸಾಂಕೇತಿಕವಾಗಿ ನಾವು ಈ ಶರಣರು ಕೊಟ್ಟ ತತ್ವವನ್ನು, ಅವರ ಭವ್ಯ ದಿವ್ಯ ಜೀವನವನ್ನು ನಾವು ಅಳವಡಿಸಿಕೋಬೇಕು, ಅವರ ತತ್ವಗಳನ್ನು ಪ್ರಚಾರ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ. ಅದರಂತೆ ಇಲ್ಲಿ ಲಾಂಛನಗಳನ್ನು ಕೊಟ್ಟಾರೆ. 6 ಲಾಂಛನೆಗಳು. ಅಂದ್ರೆ ಇವತ್ತಿನ ಸಮಾಜವನ್ನು ನಾವು ಹೆಂಗೆ ಕಟ್ಟಬೇಕು ಅಂತಂದ್ರೆ ಈ ಸೂತ್ರಗಳಿಂದ ಕಟ್ಟಬೇಕು ಅನ್ನುವಂಥ ಉದ್ದೇಶ. ಈಗ ಮೊನ್ನೆ ವಾಕ್ ಹೋಗಿದ್ದೆ, ಒಬ್ಬ ಹೆಣ್ಮಗಳು ಏನು ಮಾಡಿದ್ರು, ಕಟ್ಟಿಗೆ ಹೊರಿ ಕಟ್ತಾ ಇದ್ಲು. ದೊಡ್ಡ ಕಟ್ಟಿಗೆ ಹೊರಿ ಇತ್ತು, ಅದು ಇಷ್ಟುದ್ದು 2 ಮಾರು ಉದ್ದಿತ್ತು. ಆಕೆ ಏನು ಮಾಡಿದ್ಲು, ನಡು ಒಂದು ಹಿಂಗೆ ಕಟ್ಟು ಹಾಕಿದ್ಲು, ಕಳಚ್ಕೊಂಡು ಬಿದ್ದುಬಿಡ್ತು. ಆಮೇಲೆ 2 ಕಟ್ಟು ಹಾಕಿದ್ಲು, ನಡು ಕಳಚ್ಕೊಂಡು ಬಿತ್ತು. ಅದಕ್ಕೆ ನಾನು ಹೇಳಿದೆ, ಹಿಂಗಾದ್ರೆ ಆಗಲ್ಲಮ್ಮ, 6 ಕಟ್ಟು ಹಾಕಿಬಿಡು, ಇಲ್ಲೊಂದು 6 ಕಟ್ಟು ಹಾಕಿಬಿಡು, ಆವಾಗ ಅದೇನು ಕಳಿಸ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೇಳಿದೆ. ಆಕೆ 6 ಕಟ್ಟು ಹಾಕಿ ಆ ಹೊರೆಯನ್ನು ತಲೆ ಮೇಲೆ ಇಟ್ಕೊಂಡು ಹೋದ್ಲು. ಅದು ನೆನಪಾಯಿತು. ಹಾಗೆ ಈ ನಮ್ಮ ಸಮಾಜ ಹೆಂಗಾಗ್ಯದಂದ್ರೆ ಆ ಕಟ್ಟಿಗೆ ಹೊರೆ ಹೆಂಗೆ ಕಳಿಸ್ಕೊಂಡು ಬಿದ್ದತ್ತೆ ನೋಡು, ಹಾಗೆ ಈ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಕಳಿಸ್ಕೊಂಡು ಬಿದ್ದತ್ತೆ. ಇದು ಬಹಳ ದೊಡ್ಡ ಸಮಾಜ, ಬರೀ ಅಲ್ಲ 3 ಕೋಟಿ ಜನರಿರ್ತಕ್ಕಂಥ ಸಮಾಜ. ಮತ್ತು ಇಂಥ ದೊಡ್ಡ ಸಮಾಜವನ್ನು ಕಟ್ಟಬೇಕಾದ್ರೆ ನಮ್ಮ ಸೂತ್ರ ದೊಡ್ಡದಿರಬೇಕು, ಅಷ್ಟೇ ಭದ್ರವಾಗಿರಬೇಕು. ಅಂಥ 6 ಸೂತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ 6 ಸೂತ್ರದಲ್ಲಿ ಮೊದಲನೇ ಸೂತ್ರ ಯಾವುದಪ್ಪ ಅಂದರೆ ಬಸವಣ್ಣ. 2ನೇದ್ದು ವಚನ ಸಾಹಿತ್ಯ. ವಚನ ಸಾಹಿತ್ಯವೇ ನಮ್ಮ ಧರ್ಮ ಸಂಹಿತೆ ಅಂತ ತಿಳ್ಕೋಬೇಕು. ಆಮೇಲೆ 3ನೇದ್ದು ಇಷ್ಟಲಿಂಗ. ಕೆಲವ್ರು ಏನಂದ್ರೆ ಇಷ್ಟಲಿಂಗದ ಬಗ್ಗೆ ತಪ್ಪು ಕಲ್ಪನೆಗಳು ಭಾಳ ಅದಾವೆ. ಭಾಳ ತಪ್ಪು ಕಲ್ಪನೆ ಅದಾವೆ. ವಚನ ಸಾಹಿತ್ಯದ ಬಗ್ಗೆ ಒಂದು ಮಾತು ಹೇಳ್ತೀನಿ. ಕೆಲವರಿಗೆ ಹುಚ್ಚು ಏನಂದರೆ ಅನ್ಯ ಸಾಹಿತ್ಯದ ಬಗ್ಗೆ ಹುಚ್ಚು ಭಾಳ ಐತೆ ನಮ್ಮಲ್ಲಿ. ಅನ್ಯ ಸಾಹಿತ್ಯವನ್ನು ಓದಬಾರ್ದು ನಾ ಹೇಳೋದಿಲ್ಲ. ಮೊದಲು ನಮ್ಮ ಸಾಹಿತ್ಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ತುಲನಾತ್ಮಕವಾಗಿ ಬೇರೆ ಸಾಹಿತ್ಯವನ್ನು ಓದಬೇಕು. ಈ ಕಾಶಿಗೆ ಹೋಗಿ ಏನು ಮಾಡ್ತಾರೆ, ಅಲ್ಲಿ ಸಂಸ್ಕೃತ ಕಲಿತಾರೆ. ಸಂಸ್ಕೃತ ಕಲಿತು ಅವ್ರೇನು ಕಲ್ತಿರ್ತಾರೆ ನೋಡಲ್ಲಿ, ವೇದಾಂತ ಗೀದಾಂತ ಏನೇನು ಕಲಿಸ್ತಾರಲ್ಲಿ, ಅಲ್ಲಿ ಕಲಿತು ನಮ್ಮ ಧರ್ಮದ ಮಠಕ್ಕೆ ಅಧಿಕಾರಿ ಹಾಕಾರ. ಅದು ಹೆಂಗೆ ಆಕೈತಪ್ಪ ಅಂತಂದ್ರೆ, ಅಲ್ಲಿ ಹಿಸ್ಟ್ರಿ ಕಲಿತು ಇಲ್ಲಿ ಬಂದು ಫಿಸಿಕ್ಸ್ ಕಲ್ಸಕ್ಕೆ ಕೊಟ್ಟಂಡು. ಅವ್ನು ಹಿಸ್ಟ್ರಿ ಕಲಿಸಿದ ಫಿಸಿಕ್ಸ್ ಹೆಂಗೆ ಹೇಳಬಲ್ಲ? ಅವನಿಗೇನು ಗೊತ್ತಾಕತ್ತೆ ಆಗೋದಿಲ್ಲ. ಹಾಗೆ ಅನ್ಯ ಧರ್ಮವನ್ನು ಅಭ್ಯಾಸ ಮಾಡಿ ನಮ್ಮ ಧರ್ಮದ ಈ ಪಾಠವನ್ನು ಹೇಳಲಿಕ್ಕೆ ಹೆಂಗೆ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕೆ ಸಂಸ್ಕೃತ ಕಲಿಯೋರಿಂದ ನಮಗೆ ಅನಾಹುತ ಆಗ್ಯದ. ಆದ್ದರಿಂದ ಇದು ಸಂಸ್ಕೃತ ಜನ್ಯ ಧರ್ಮ ಅಲ್ಲ. ಈ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಒಂದೊಂದು ಭಾಷೆಯಲ್ಲಿ ಹುಟ್ಟ್ಯಾವ. ಬೌದ್ಧ ಧರ್ಮ ಯಾವ ಭಾಷೆಯಲ್ಲಿ ಹುಟ್ಟ್ಯದ? ಪಾಲಿ ಭಾಷೆಯಲ್ಲಿ ಹುಟ್ಟ್ಯದ. ಜೈನ ಧರ್ಮ ಅರ್ಧಮೋಗದಿಯಲ್ಲಿ ಹುಟ್ಟ್ಯದ. ಆಮೇಲೆ ಇಸ್ಲಾಂ ಧರ್ಮ ಯಾವ ಧರ್ಮದಲ್ಲಿ ಯಾವ ಭಾಷೆಯಲ್ಲಿ ಹುಟ್ಟೈತಿ? ಅರೇಬಿಕ್ದಲ್ಲಿ ಹುಟ್ಟ್ಯದ. ಹೌದಲ್ಲ? ವೈದಿಕ ಧರ್ಮ ಸಂಸ್ಕೃತದಲ್ಲಿ ಹುಟ್ಟ್ಯದ. ಈ ಲಿಂಗವಂತ ಧರ್ಮ ಯಾವ ಭಾಷೆಯಲ್ಲಿ ಹುಟ್ಟ್ಯದ? ಕನ್ನಡದಲ್ಲಿ ಹುಟ್ಟೈತಿ. ಕನ್ನಡ ನಮ್ಮ ಕೇವಲ ಮಾತೃಭಾಷೆ ಅಲ್ಲ, ಇದು ಧರ್ಮ ಭಾಷೆ. ಎಲ್ಲಿ ಹೋದ್ರೂ ಸಹಿತ ನಾವು ಕನ್ನಡ ಮರಿಬಾರ್ದು. ಕನ್ನಡ ಮರ್ತೀವಿ ಅಂತಂದ್ರೆ ನಮ್ಮ ಧರ್ಮ ಹೋಯ್ತು ಅಂತ. ಪ್ರತಿಯೊಂದು ಹೂವಿನಲ್ಲಿ ತನ್ನದೇ ಒಂದು ಪರಿಮಳ ಇರ್ತದೆ.
ಒಂದೊಂದು ಭಾಷೆಯಲ್ಲಿ ತನ್ನದೇ ಆದ ಸಂಸ್ಕೃತಿಯ ಪರಿಮಳ ಇರ್ತದ. ಅವನ ಹೇಳದಲ್ಲ ಮೆಕ್ಕಾಲನೆ ಅವನು ಕಿಲ್ ದರ್ ಲ್ಯಾಂಗ್ವೇಜ್ ಇಟ್ ಕ್ಯಾನ್ ಕಿಲ್ ದರ್ ಕಲ್ಚರ್ ಅಂತ ಹೇಳ್ದಂತ. ಹಾಗೆ ಒಂದು ಭಾಷೆ ಸತ್ರ ಆ ಭಾಷೆಯಲ್ಲಿ ಸಂಸ್ಕೃತಿ ಸತ್ತೋಗುತ್ತೆ. ಎಲ್ಲಿ ಕನ್ನಡ ಹೋಯ್ತೋ ಅಲ್ಲಿ ನಮ್ಮ ಸಂಸ್ಕೃತಿ ಹೊರಟು ಹೋಗುತ್ತೆ. ಆದ್ದರಿಂದ ಕನ್ನಡದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಇದು ಶರಣ ಧರ್ಮ, ಇದು ವಚನ ಧರ್ಮ, ಇದು ಲಿಂಗವಂತ ಧರ್ಮ. ಅದಕ್ಕಾಗಿ ನಾವು ಯಾವಾಗಲೂ ಈ ಭಾಷೆ ಬಗ್ಗೆ ಅಥವಾ ನಮ್ಮ ವಚನ ಸಾಹಿತ್ಯದ ಬಗ್ಗೆ ಭಾಳ ಅಭಿಮಾನದಿಂದಿರಬೇಕು. ರಂಗರಾಜ್ ದಿವಾಕರ್ ಒಂದು ಮಾತು ಹೇಳ್ತಾರೆ, ಉಪನಿಷತ್ತಿನಲ್ಲಿರುವುದೆಲ್ಲ ವಚನ ಸಾಹಿತ್ಯದಲ್ಲಿದೆ, ವಚನ ಸಾಹಿತ್ಯದಲ್ಲಿರುವುದೆಲ್ಲ ಉಪನಿಷತ್ತಿನಲ್ಲೇ ಇಲ್ಲ ಅಂತ. ಮತ್ತು ಉಪನಿಷತ್ತು ಇಷ್ಟೊಂದು ಬಹಳ ಶ್ರೇಷ್ಠವಾದ ಕೃತಿಗಳಂತ ಜಗತ್ತಿನವರಪ್ಪ. ಅದಕ್ಕಿಂತಲೂ ಮುಂದೆ ಹೋಗಿರತಕ್ಕಂಥ ಸಾಹಿತ್ಯ ಯಾವುದಪ್ಪ ಅಂದರೆ ವಚನ ಸಾಹಿತ್ಯ. ಅದರ ಬಗ್ಗೆ ಬೇಕಾದಷ್ಟು ಜನಗಳು ಹೇಳಿದ್ದಾರೆ. ಇಡೀ ಜಗತ್ತನ್ನು ಉದ್ಧಾರ ಮಾಡುವ ಮಾರ್ಗದರ್ಶನ ಮಾಡತಕ್ಕಂಥ ಸಾಹಿತ್ಯ ವಚನ ಸಾಹಿತ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ವಚನ ಸಾಹಿತ್ಯದ ಬಗ್ಗೆ ನಮ್ಮ ತಾಯಿ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಅದನ್ನು ಈ ನಮ್ಮ ಪೀಠ ಏನು ಹೇಳ್ತಂದ್ರೆ ವಚನ ಸಾಹಿತ್ಯವನ್ನು ಅನುಷ್ಠಾನ ಮಾಡುವ, ಆ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡುವ ಒಂದು ಉದ್ದೇಶ ಈ ಪೀಠದ್ದನ್ನು ತಿಳ್ಕೊಂಡು ಇಲ್ಲಿ ಅದನ್ನು ಕೆತ್ತೆ ಬಿಟ್ಟಾರ. ಮುಂದಿನವ್ರು ಮರೆತಿಗಿರ್ತಾರಂತ ತಿಳ್ಕೊಂಡು ಅದಕ್ಕೆ ಹೆಂಗೆ ಮಾಡ್ಯಾರ ನೋಡ್ರಿ. ಆಮೇಲೆ ಮುಂದೇನದ ಇಷ್ಟಲಿಂಗ. ಈ ಧರ್ಮದ ಲಾಂಛನ ಯಾವುದು ಅಂದರೆ ಇಷ್ಟಲಿಂಗ. ಭಾಳ ಜನ ತಿಳ್ಕೊಂಡಾರ ಇಷ್ಟಲಿಂಗ ಅಂದ್ರೆ ಜಾತಿ ಕುರು ತಿಳ್ಕೊಂಡಾರ. ಅನೇಕ ಈ ರಾಜಕಾರಣಿಗಳಿರ್ತಾರೆ ನೋಡ್ರಿ, ಅವರಿಗೆ ಇದು ಇಷ್ಟಲಿಂಗ ಹಾಕೊಂಡ್ರೆ ನಮ್ಮ ಲಿಂಗಾಯತರಂತಾರೆ, ಲಿಂಗಾಯತ ಅಂತಾರೆ, ಜಾತಿಯವರು ತಿಳ್ಕೊಂಡ್ರಲ್ವ. ಅದು ಜಾತಿ ಕುರು ಅಲ್ಲ, ಅದು ಜ್ಯೋತಿ ಕುರು. ಮಾನವರಲ್ಲಿ ಜಾತಿ ಭೇದ ಮಾಡಬಾರದು ಅನ್ನುವ ಪರಂಜ್ಯೋತಿಯ ಕುರು ಇಷ್ಟಲಿಂಗ. ಹೌದು, ಅವ್ರಿಗೇನು ಸಂಶಯ ಇಲ್ಲ. ಲಿಂಗ ಹಾಕ್ಕೊಂಡ್ರೆ ಏನರ್ಥ ಗೊತ್ತೇನು? ನಾನು ಇನ್ನೊಬ್ಬರು ಕೂಡ ಭೇದ ಮಾಡೋದಿಲ್ಲ, ನಾನು ಜಾತಿ ಭೇದ ಮಾಡೋದಿಲ್ಲ, ಇನ್ನೊಬ್ಬರು ದ್ವೇಷ ಮಾಡೋದಿಲ್ಲ. ಯಾಕೆ? ಲಿಂಗ ಇಡೀ ಜಗತ್ತನ್ನೆಲ್ಲ ತನ್ನಲ್ಲಿ ಗರ್ಭಿಸಿಕೊಂಡಿರ್ತಕ್ಕಂಥದ್ದು, ಎಲ್ಲವನ್ನು ತನ್ನೊಟ್ಟಿಗೆ ಇಟ್ಕೊಂಡಿರ್ತಕ್ಕಂಥದ್ದು. ಇದು ಜಗತ್ತಿನ ಆಕಾರದಲ್ಲಿ, ವಿಶ್ವದ ಆಕಾರದಲ್ಲಿ ಪರಮಾತ್ಮನ ಸಾಕಾರಗೊಂಡಿರ್ತಕ್ಕಂಥದ್ದು ಇಷ್ಟಲಿಂಗ. ಆದ್ದರಿಂದ ಇಷ್ಟಲಿಂಗ ಅನ್ನೋದು ಜಾತಿ ಕುರು ಅಲ್ಲ, ಇದು ಪರಮಾತ್ಮನ ಕುರು, ಪರಮ ನಿರಂಜನದ ಕುರು. ಇಷ್ಟು ಉತ್ತಮವಾಗಿರ್ತಕ್ಕಂಥ ಸಿಂಬಾಲ್. ನಾನೊಂದು ಪುಸ್ತಕನ ಬರ್ದೀನಿ, ಚುಳುಕಾದ ಚೇತನ. ನೀವು ಓದಿಬಿಡ್ರಿ, ಆ ಚುಳುಕಾದ ಚೇತನ ಓದಿರಿ, ನಿಮಗೆ ಗೊತ್ತಕ್ಕದ ಇಷ್ಟಲಿಂಗ ಇಸ್ ದ ಬೆಸ್ಟ್ ಸಿಂಬಾಲ್ ಫಾರ್ ರಿಯಲೈಸೇಷನ್ ಆಫ್ ಗಾಡ್. ನಾನು ಹಂಗೆ ಹುಚ್ಚರಂಗಿದ್ದೆ, ಇವೆಲ್ಲ ಓದಾಗ ನಾವು ಹಂಗೆ ಮಾಡ್ತಿದ್ವಿ. ಏನು ಗೊತ್ತೇನ್ರಿ, ಈ ಪಾಟೀಲ್ರು ಇದ್ರಲ್ಲ, ಅವರು ನನ್ನಂಗೆ ನಾಸ್ತಿಕರು ಇದ್ದಿದ್ದಿಲ್ಲ. ಇಲ್ಲಿ ಕೂತಾರಲ್ಲ ಪಾಟೀಲ್ರು, ಅವರು ಹಂಗೆ ಅವರು ದೇವ್ರು ಒಪ್ತಿದ್ರು, ನಾ ದೇವ್ರು ನಂಬ್ತಿರ್ಲಿಲ್ಲ. ಆದ್ರೆ ಏನು ಮಾಡಿದ್ರು, ಬೋರ್ಡಿಂಗ್ದೊಳಗೆ ಲಿಂಗ ಹಾಕ್ಕೊಂಡ್ರೆ ಒಳಗೆ ಬಿಡ್ತೀವಿ ಅಂದರು. ನಾವು ಫ್ರೀ ಬೋರ್ಡಿಂಗ್ದಾಗ ಓದ್ತಿದ್ವಿ ನೋಡ್ರಿ. ನಾ ಏನು ಮಾಡಿದೆ, ಆ ಲಿಂಗ ಊಟಕ್ಕೆ ಹೋಗೋ ಮುಂದೆ ಅದನ್ನು ಹಾಕ್ಕೊಂಡು ಹೋಗಿದ್ದೆ. ಊಟ ಮುಗಿದು ಬಂದ ನಂತರ ಗೂಟಕ್ಕೆ ಹಾಕ್ತಿದ್ದೆ. ಕಾಲೇಜಿಗೆ ಹೋಗಿ ಮುಂದೆ ವಿಭೂತಿ ಅಳ್ಕಿಸ್ಕೊಂಡು ಹೋಗ್ತಿದ್ದೆ. ಎಬ್ಬಿ ಕೇಳ್ತಿದ್ದೆ, ಏನ್ರಿ ಮತ್ತು ಅದನ್ನು ತೆಗೆದು ಯಾಕೆ ಹೊಂಟ್ರಿ? ಏನು ಅವಶ್ಯಕತೆ ಇದ್ರಿ? ಅದು ಇಟ್ ಈಸ್ ಎ ಗೇಟ್ ಪಾಸ್ ಟು ಎಂಟ್ರಿ ಇನ್ ಟು ಡೈನಿಂಗ್ ಹಾಲ್ ಅಂತ ಹೇಳ್ತಿದ್ದೆ ನಾನು. ಅದು ಡೈನಿಂಗ್ ಹಾಲ್ ಗೇಟ್ ಪಾಸ್, ಅದು ಈಗೇನು ಅವಶ್ಯಕತೆ ತಿಳ್ಕೊಂಡು ಅದಕ್ಕೆ ಗೇಲಿ ಮಾಡ್ತಿದ್ದೆ ನಾನು. ಮುಂದೆ ಆ ಪುಸ್ತಕನೇ ಬರೆದೆ. ಆ ಸ್ವಾಮಿಗಳು ಬಂದು ಭೇಟಿ ಆದರು ನನಗೆ, ನಾಲ್ಕುನೂರು ಸ್ವಾಮಿಗಳು ಬಂದು ಭೇಟಿಯಾಗಿ, ಏನು ರೀ ಮತ್ತು ಹಿಂಗೆ ಅಂತಿದ್ರಲ್ಲ, ಮತ್ತು ಈಗ ನೀವು ಹಿಂಗೆ ಹೇಳ್ತಿರಲ್ಲ, ಮತ್ತು ಈ ಲಿಂಗದ ಬಗ್ಗೆ ಎಷ್ಟು ಚಂದ ಹೇಳ್ತಿರಲ್ಲ ಏನು ಅಂತ. ಹೌದು, ನಾನು ಹೆಸರಿಟ್ಟಿದ್ಮೇಲೆ ಗೇಟ್ ಪಾಸ್ ಅನ್ನೋದು ಅದು ಕರೆಕ್ಟ್ ರೀ. ಅವಾಗ ನಾ ತಿಳ್ಕೊಂಡಿದ್ದು ಇಟ್ ಈಸ್ ಗೇಟ್ ಪಾಸ್ ಟು ಎಂಟ್ರಿ ಡೈನಿಂಗ್ ಹಾಲ್, ಈಗ ಡಿವಿನಿಟಿ ಹಾಲ್ ಅಂತ ಹೇಳಿದೆ ನಾನು. ಇಟ್ ಈಸ್ ನೋ ಡೌಟ್ ಈ ಗೇಟ್ ಪಾಸ್, ಇದು ಗೇಟ್ ಪಾಸ್ ಹೌದು, ಅದು ದೇವರ ಹತ್ರ ಕರ್ಕೊಂಡು ಹೋಗೋ ಗೇಟ್ ಪಾಸು ಅಂತ ತಿಳ್ಕೊಂಡು ಹೇಳಿದೆ. ಆದ್ದರಿಂದ ಅದು ಲಿಂಗ ಅನ್ನೋದು ಜಾತಿಯ ಕುರು ಅಲ್ಲ. ಅಲ್ರಿ ವಿಚಾರ ಮಾಡಬೇಕು. ನಾನು ಲಂಡನ್ನಿಂದ ಬರ್ತಿದ್ದೆ, ಒಬ್ಬ ಸಿಖ್ರ ಪಕ್ಕದಲ್ಲಿ ಕೂತಿದ್ದ. ಇಬ್ಬರು ಕೂಡ 16 ತಾಸು ಟ್ರಾವೆಲ್ ಮಾಡುವಂಥ ಪ್ರಸಂಗ ಬಂತು. ನಾನು ಕೇಳಿದೆ, ಈ ಗಡ್ಡ ಯಾಕೆ ಬಿಟ್ರಿ ಅಂತ. ನಾವು ಹೇಳಿದ, ದುನಿಯಾಕೊಮ್ಮಲ್ಲ ಮೋನ ಚೇಕಿ ಅಮ್ಲು ಸಿಖ್ ಅಂದ. ಶಬ್ಬಾಷ್ ಮಗನೇ ಅಂದೆ ನಾನು. ಎಷ್ಟು ಅಭಿಮಾನಪ್ಪ ಇವರಿಗೆ, ಗಂಡಸರ ಕುರುವಾದ ಗಡ್ಡ. ಹೆಣ್ಮಕ್ಳಿಗೆ ಅದವನ ಇಲ್ಲ 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 ನೋಡ್ರಿ, ಗಂಡಸರ ಕುರುವಾದ ಗಡ್ಡವನ್ನ ಧರ್ಮದ ಕುರುವನ್ನಾಗಿ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದರೂ ಸಹಿತ ಅವನು ಸಹಿತ ಜೇಲ್ ಸಿಂಗ್ ಗಡ್ಡ ತೆಗೆಯೋದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿನೂ ಗಡ್ಡ ತೆಗೆಯೋದಿಲ್ಲ. ಅಷ್ಟು ಅಭಿಮಾನ ಅವರಿಗೆ ಅದ. ಮನುಷ್ಯರ ಗಂಡಸರ ಕುರುವಾದ ಗಡ್ಡವನ್ನು ಅಚ್ಚುಕಟ್ಟಾಗಿ ಅವ್ರು ಪಾಲನೆ ಮಾಡ್ತಾರೆ. ದೇವರ ಕುರುವಾದ ಈ ಲಿಂಗ ಪರಮಾತ್ಮನ ಕುರುವಾದ ಲಿಂಗ ಮತ್ತು ಶಿವ ಪಥದಲ್ಲಿ ಕರೆದುಕೊಂಡು ಹೋಗತಕ್ಕಂಥ ಶಿವಯೋಗವನ್ನು ಮಾಡತಕ್ಕಂಥ ಈ ಲಿಂಗವನ್ನು ಬಿಡಲಿಕ್ಕೆ ಕಾರಣ ಏನು ಅಂತಂದ್ರೆ ಅದರ ಬಗ್ಗೆ ಇರತಕ್ಕ ಅಜ್ಞಾನವೇ ಆದ್ದರಿಂದ ಈ ಅಜ್ಞಾನವನ್ನು ತೊಡೆದು ಹಾಕಿ ಇಷ್ಟಲಿಂಗದ ಶಿವಯೋಗದ ಮುಖಾಂತರವಾಗಿ ಮಾನವನು ತನ್ನ ಎಲ್ಲ ಸಿದ್ಧಿಗಳನ್ನು ಪಡೆಯಬಲ್ಲ, ಅತ್ಯುನ್ನತವಾದ ಗುರಿಯನ್ನು ಸಾಧಿಸಬಲ್ಲ ಅನ್ನೋದನ್ನು ಪ್ರಚಾರ ಮಾಡಲೋಸುಗ ಇಷ್ಟಲಿಂಗ ಅನ್ನೋದನ್ನು ಯಾರು ಬಿಡಬಾರ್ದು, ಎಲ್ಲರೂ ಕಟ್ಕೋಬೇಕು. ಮತ್ತು ಈ ಸ್ವಾಮಿಗಳಾದವರು ಕೆಲವರು ಬಿಡಕತ್ತಾರೆ. ಈಗ
ತಿಳಿತೇನ? ಈ ಸ್ವಾಮಿಗಳನ್ನು ಯಾಕೆ ಬಿಡ್ತಾರಂದ್ರೆ ಅವ್ರಿಗೂ ಸಹಿತ ಇದ್ರ ಬಗ್ಗೆ ಸರಿಯಾದ ಪ್ರಜ್ಞೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ಎಲ್ಲರಿಗೆ ಬೋಧೆ ಮಾಡಬೇಕು. ಇದು ಜಾತಿಯ ಕುರು ಅಲ್ಲ, ಜ್ಯೋತಿಯ ಕುರು, ಮಾನವರಲ್ಲಿ ಬಂಧುತ್ವದ ಕುರು ಅನ್ನೋ ಸಲುವಾಗಿ ಈ ಇಷ್ಟಲಿಂಗ ಅನ್ನುವಂಥ ಒಂದು ಸಿಂಬಾಲನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಆಮೇಲೆ ಏನದಪ್ಪ ಓದ್ರಿ, ಕೂಡಲ ಸಂಗಮ ಈ ಜಗತ್ತಿನ ಎಲ್ಲ ಮಾನವರಿಗೆ, ಎಲ್ಲ ಧರ್ಮದವರಿಗೆ ಒಂದೊಂದೊಂದು ಕ್ಷೇತ್ರಗಳು. ಬುದ್ಧಗಯಾದ ಬೌದ್ಧರಿಗೆ, ಮೆಕ್ಕ, ನೀವು ಜಗತ್ತಿನ ಎಲ್ಲ ಮುಸಲ್ಮಾನರು ಮೆಕ್ಕಾಕ್ಕೆ ಹೋಗ್ತಾರ ನೋಡ್ರಿ. ಒಂದು ಸಮಾಜ ಜನ ಸುಖ ದುಃಖ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆ ಬೇಕಾಗ್ತದೆ. ಈ ಸಮಾಜಕ್ಕೆ ಸುಖ ದುಃಖನೂ ಹಂಚ್ಕೊಳ್ಳಿಕ್ಕೆ ವೇದಿಕೆನೇ ಇಲ್ಲ. ಯಾರೋ ಒಬ್ರು ಗೆದ್ದು ಬಂದು ಒಂದು ದೊಡ್ಡ ಸ್ಥಾನ ಗಳಿಸ್ಕೊಂಡ್ರೆ ಅವನಿಗೆ ಗೌರವ ಮರ್ಯಾದೆ ಮಾಡೋ ಜನ ಇಲ್ಲ. ಒಬ್ರು ಹೊಡೆದು ಬಡದ್ರು ಸಹಿತ ಅಯ್ಯೋ ನನ್ನ ಸಮಾಜ ವ್ಯಕ್ತಿ ಸಾಯ್ತಾನಲ್ಲ, ಕಷ್ಟಪಡ್ತಾನಂತ ಯಾರೋ ಅವ್ನು ಒಪ್ಕೊಳ್ಳೋರು ಎತ್ಕೊಳ್ಳೋರು. ಇದು ಇಂಥ ಸಮಾಜ ಇದು. ಹೇಳ್ತಾನೆ, ಅನಾಥ ಮಕ್ಕಳು ಇರ್ತಾವೆ, ಅನಾಥ ಮಕ್ಕಳಿಗೆ ಎಲ್ಲರೂ ಪಟ 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 ತಲೆ ಬೆಡಿತಿರ್ತಾವೆ, ಅದು ಎಲ್ಲ ಅಳ್ಕೋತ ಹೋಗಿರ್ತದೆ, ಯಾರು ಕೇಳೋರಲ್ಲ. ಹಾಗಾಗೈತೆ ನಿಮ್ಮ ಸಮಾಜ. ಅದಕ್ಕಾಗಿ ಇವತ್ತು ನಮ್ಮ ಸಮಾಜದ ಈ ಬಂಧುಗಳೇನದಾರ, ಸಮಾಜ ಬಂಧುಗಳು ನಮ್ಮ ಸುಖ ದುಃಖವನ್ನು ಹಂಚಿಕೊಳ್ಳಿಕ್ಕೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಿಜವಾಗಿರೋ ಸಮಸ್ಯೆಗಳು ಏನದಾವ. ಇವತ್ತು ಸಿಖ್ರು 1.5 ಕೋಟಿ ಜನ ಅದಾರ, ಆದ್ರೆ ಅವ್ರಿಗೆ ಕೇಂದ್ರದಲ್ಲಿ ಅವರಿಗಿರುವ ಸ್ಥಾನ ನಿಮಗಿದೆಯಾ? ಇವತ್ತು ಟಿ ವಿ ಒಳಗೆ ನೋಡ್ರಿ, ದಿನಾಲು ನೀವು ಅವ್ರನ್ನ ನೋಡ್ತೀರಿ, ಅವ್ರ ಸ್ಥಾನಮಾನ ಎಲ್ಲ ನೀವು ನೋಡ್ತೀರಿ. ನಿಮ್ಮ ಸ್ಥಾನಮಾನ ಇರೋ ಒಬ್ಬರನ್ನ ನೋಡಿದ್ರೆ ಟಿ ವಿ ಒಳಗೆ, ಅಂದ್ರೆ ರೇಡಿಯೋದಲ್ಲಿ ಇಲ್ಲ, ಟಿ ವಿ ಒಳಗಿಲ್ಲ, ಕೇಂದ್ರದೊಳಗೆ ನಿಮ್ಮ ಸ್ಥಾನಮಾನ ಇಲ್ಲ. ಕಾರಣ ಏನು? ನಿಮ್ಮಲ್ಲಿ ಒಕ್ಕಟ್ಟಿಲ್ಲ. ಏನೈತಿ? ಬರೀ ಬಿಕ್ಕಟ್ಟೈತಿ. ಬಿಕ್ಕಟ್ಟು ಯಾಕೈತಿ? ಎಲ್ಲರೂ ಒಂದು ಕಡೆ ಕೂಡಿ ವಿಚಾರ ವಿನಿಮಯ ಮಾಡ್ತಕ್ಕಂಥ ಒಂದು ಅವಕಾಶ ಇಲ್ಲ, ಸುಖ ದುಃಖ ಹಂಚಿಕೊಳ್ತಕ್ಕಂಥ ಅವಕಾಶ ಇಲ್ಲ. ಇದು ಬುದ್ಧಿಜೀವಿಗಳಾದವರು ವಿಚಾರ ಮಾಡಬೇಕು. ಭಾಳ ಬುದ್ಧಿಜೀವಿಗಳು ಬಸವಣ್ಣನ ಓದ್ಕೊಂಡು ತಮ್ಮ ಮಾನ್ಯಗಳು ಕುಡ್ಕೊಂಡು ಆರಾಮ್ ಕುರ್ಚಿ ಮೇಲೆ ಬಸವ ತತ್ವ ಘನ ಅಂತಲ್ಲ. ಸಮಾಜದ ಜನಗಳು ಎಲ್ಲಿ ಕೂಡ್ತಾರ ಆ ಸಮಾಜ ಜನಗಳು ಕೂಡ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳತಕ್ಕಂಥದ್ದು ಭಾಳ ಅವಶ್ಯಕತೆ ಅದ. ಅದಕ್ಕಾಗಿ ಇಂಥ ಒಂದು ಶರಣ ವೇಳೆ ಮಾಡಿದ್ದೇವೆ. ಆ ಶರಣ ಮೇಳೆ ಈ ಪೀಠದ ಆಶ್ರಯದಲ್ಲಿ ನಡೀತದೆ. ಆದ್ದರಿಂದ ಅದು ಎಲ್ಲಿ ನಡಿಬೇಕು? ಅದು ಧರ್ಮಕ್ಷೇತ್ರದಲ್ಲಿ ನಡಿಬೇಕು. ಇದನ್ನೇನು ಧರ್ಮಕ್ಷೇತ್ರ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ, ಮೊಟ್ಟ ಮೊದಲು ಇದು ಬಸವಣ್ಣವ್ರ ಐಕ್ಯ ಸ್ಥಳ, ಬಸವಣ್ಣವ್ರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ. ಬಸವ ಧರ್ಮದ ನೀಲ ನಕ್ಷೆ ತಯಾರಾಗಿರುವುದು ಈ ಕೂಡಲ ಸಂಗಮದೊಳಗೆ. ಈ ಕಾರಣಕ್ಕಾಗಿ ಬಸವಣ್ಣನವರ ಐಕ್ಯ ಸ್ಥಳವಾಗಿರ್ತಕ್ಕಂಥ ಈ ಪುಣ್ಯ ಕ್ಷೇತ್ರ ಶರಣರು ಮೆಟ್ಟಿದ ಧರೆ, ಶರಣರು ಇದ್ದುದ ನಿಜ ನಿವಾಸವಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಈ ಕೂಡಲ ಸಂಗಮವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಮಹತ್ವದ ಕಾರಣ ಏನು ಅಂತಂದರೆ, ಕೂಡಲ ಸಂಗಮ ಇದು ಒಂದು ಕೇಂದ್ರ ಸ್ಥಳದಲ್ಲಿದೆ. ಹೇಗಂದ್ರೆ ಸೋಲಾಪುರದಿಂದ ಚಿತ್ರದುರ್ಗದ ಮಧ್ಯದೊಳಗದ, ಬೆಳಗಾವಿಯಿಂದ ಬಳ್ಳಾರಿಯ ಮಧ್ಯದಲ್ಲಿದೆ. ಈ ಸ್ಥಳದೊಳಗೆ ಹೆಚ್ಚು ಜನ ಲಿಂಗಾಯತರು ವಾಸವಾಗಿದ್ದಾರೆ. ಈ ಕಡೆ ಬೀದರ್ದಿಂದ ಬರಲಿಕ್ಕೂ, ಬೆಂಗಳೂರು ಕಡೆಯಿಂದ ಬರಲಿಕ್ಕೂ, ಬೆಳಗಾವಿಯಿಂದ ಎಲ್ಲ ಬರಲಿಕ್ಕೆ ಅನುಕೂಲ ಅದ. ಇದು ಒಂದು ಭೌಗೋಳಿಕ ಕಾರಣವೂ ಅದ. ಅದಕ್ಕಿಂತಲೂ ಅತಿ ಮಹತ್ವದ್ದು ಏನಪ್ಪ ಅಂತಂದ್ರೆ, ಲಕ್ಷೋಪಲಕ್ಷ ಶರಣ ಮೇಳಕ್ಕೆ ಜನ ಬಂದಾಗ, ಇವತ್ತು ಬಸವ ಕಲ್ಯಾಣದಲ್ಲಿ ಮಾಡಿದ್ರೆ, ಮತ್ತೊಂದು ಊರಲ್ಲಿ ಮಾಡಿದ್ರೆ ಅವರಿಗೆ ಸ್ನಾನ ಮಾಡೋಕ್ಕಲ್ಲ, ಕುಡಿಲಿಕ್ಕೆ ನೀರು ಕೊಡೋಕ್ಕಾಗದ. ಈ ಬಸವ ಸಾಗರ ತುಂಬಿ ನಿಂತದ. 1 ಕೋಟಿ ಜನರು ನೀರು ಕುಡಿಬೋದು, 1 ಕೋಟಿ ಜನ ಸ್ನಾನ ಮಾಡ್ಬೋದು, ಯಾವುದೇ ಕೊರತೆ ಆಗೋದಿಲ್ಲ. ಈ ಕಾರಣಗಳಿಂದ ನಾವು ಕೂಡಲ ಸಂಗಮವನ್ನು ಆಯ್ಕೆ ಮಾಡಿದ್ದೇವೆ. ಅದಕ್ಕಾಗಿ ಈ ಕೂಡಲ ಸಂಗಮ ನಮ್ಮ ಧರ್ಮಕ್ಷೇತ್ರ. ಉಳಿದವು ಧರ್ಮದ ಕ್ಷೇತ್ರಗಳು. ನಮ್ಮಪ್ಪ ಧರ್ಮಗುರು, ಆದ್ದರಿಂದ ಆ ಕ್ಷೇತ್ರ ಧರ್ಮಕ್ಷೇತ್ರ. ಉಳಿದವರು ನಮ್ಮ ಧರ್ಮದ ಗುರುಗಳು, ಆದ್ದರಿಂದ ಅವು ಏನದವ ಅವು ಧರ್ಮದ ಕ್ಷೇತ್ರಗಳು. ಅವನ್ನು ಅಲ್ಲಗಳೆಯೋದಿಲ್ಲ. ಶರಣರು ಐಕ್ಯವಾಗಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಸಹ ನಾವು ಮನ್ನಿಸ್ತೇವೆ. ಆದರೆ ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಮನ್ನಿಸಿ, ಮೆಕ್ಕ ಹೆಂಗೆ ಅವರು ಒಪ್ಕೊಂಡು ಮೆಕ್ಕಾದ ಮುಖಾಂತರವಾಗಿ ಆ ತಮ್ಮ ಧರ್ಮವನ್ನು ಪ್ರಚಾರ ಮಾಡ್ತಾರೋ, ಹಾಗೆ ಇದು ನಮ್ಮ ಧರ್ಮಕ್ಷೇತ್ರ ಅಂತ ತಿಳ್ಕೊಂಡು ಈ ಮುಖಾಂತರವಾಗಿ ತತ್ವವನ್ನು, ಬಸವ ತತ್ವವನ್ನು ಪ್ರಚಾರ ಮಾಡುವುದು ಈ ಒಂದು ಕ್ಷೇತ್ರದ ಒಂದು ಇಲ್ಲಿ ಕೇಂದ್ರವಾಗಬೇಕು ಅನ್ನೋದು ನಮ್ಮ ಉದ್ದೇಶದ. 5ನೇ ಸೂತ್ರ ಏನಪ್ಪ ಅಂತಂದರೆ ಧ್ವಜ. ಇದು ಬಸವ ಮಂತ್ರ ಸಹಿತವಾಗಿರ್ತಕ್ಕಂಥ ಷಟ್ಕೋನ ಧ್ವಜ. ಇದು ಕೆಲವು ಷಟಸ್ಥಲ ಧ್ವಜ ಅಂತಾರೆ, ಕೆಲವು ಬಸವ ಧ್ವಜ ಅಂತಾರೆ. ನನಗನ್ನಿಸ್ತದ ಬಸವ ಧ್ವಜ ಅಂತ ಹೇಳೋದು ಭಾಳ ಸೂಕ್ತವಾದ ಪದ ಅಂತ ಅನಿಸ್ತದ. ಯಾಕಂದರೆ ಷಟಸ್ಥಲ ಇದು ಮಿಸ್ಟಿಕಲ್ ಶಬ್ದದ, ಸ್ಪಿರಿಚುವಲ್ ಶಬ್ದದ. ಅದಕ್ಕೆ ಯಾವಾಗಲೂ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಅದಕ್ಕೆ ಒಂದು ಧ್ವಜ ಬೇಕಾಗತ್ತೆ. ಆ ಧ್ವಜ ಯಾವಾಗಲೂ ಸಮಾಜದ ಸಂಕೇತವಾಗಿರ್ತಕ್ಕಂಥ ಒಂದು ಗುರುವಿನ ಹೆಸರಿನಿಂದ ಇದ್ರೆ ಭಾಳ ಒಳ್ಳೆಯದು. ಆದ್ದರಿಂದ ಇದು ಬಸವ ಧರ್ಮಧ್ವಜ ಅಂತ ತಿಳಿದುಕೊಂಡು, ಬಸವ ಧ್ವಜ ಅಂತ ತಿಳ್ಕೊಂಡು ಇದಕ್ಕೆ ನಾವು ಹೆಸರಿಟ್ಟಿದ್ದೇವೆ. ಈ ಒಂದು ಷಟ್ಕೋನದ ಧ್ವಜದ ಅಡಿಯಲ್ಲಿ ನಾವು ಎಲ್ಲ ಸೇವೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಕೊನೆಯದು 6ನೇದು ಏನಪ್ಪ ಅಂತಂದ್ರೆ, ಅದು ಕಲ್ಯಾಣ ರಾಜ್ಯ ನಿರ್ಮಾಣ. ಕಲ್ಯಾಣ ರಾಜ್ಯ ಅಂತಂದ್ರೆ ಏನಪ್ಪ ಅಂತಂದ್ರೆ, ವ್ಯಕ್ತಿ ಕಲ್ಯಾಣ, ಕುಟುಂಬ ಕಲ್ಯಾಣ, ಸಮಾಜ ಕಲ್ಯಾಣ, ರಾಷ್ಟ್ರ ಕಲ್ಯಾಣ, ವಿಶ್ವ ಕಲ್ಯಾಣ. ಹೀಗೆ ಎಲ್ಲರ ಕಲ್ಯಾಣ, ಎಲ್ಲರಿಗಾಗಿ ನಾವು
ಕಲ್ಯಾಣ ಮಾಡಬೇಕು ಅನ್ನೋ ಒಂದು ಮಣಿವನ್ನು ಹೊತ್ತುಕೊಂಡು ನಾವು ದುಡಿಬೇಕು. ಕೆಲವು ವ್ಯಷ್ಟಿ ಸಮಷ್ಟಿ ಎರಡೂ ಉದ್ಧಾರ ಆಗಬೇಕು, ಎರಡರ ಕಲ್ಯಾಣ ಆಗಬೇಕು. ಬಸವಣ್ಣವ್ರ ಕಲ್ಯಾಣ ರಾಜ್ಯ ಕಟ್ಟಿದ್ರು ಅಂತಂದ್ರೆ ಏನು ಅಂದರೆ, ಅಲ್ಲಿ ಒಂದು ಅಂಥ ಸುಂದರವಾಗಿರ್ತ ಕಲ್ಯಾಣ ರಾಜ್ಯದಲ್ಲಿ ನೀಡುವವರುಂಟು, ಬೇಡುವವರಿಲ್ಲ, ಬೇಡುವವರಿಲ್ಲದ ಬಡವನಾದಿನಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ ಬಸವಣ್ಣವ್ರು. ಅಂಥ ಸಮೃದ್ಧವಾದ ಸಂತೃಪ್ತಿಯಿಂದ ಕೂಡಿದ ಸುವಿಧಾನದಿಂದ ಕೂಡಿರ್ತಕ್ಕಂಥ ಒಂದು ರಾಜ್ಯಕ್ಕೆ ಏನಂತಾರಂದ್ರೆ ಕಲ್ಯಾಣ ರಾಜ್ಯ ಅಂತಾರೆ. ಅಂಥ ಕಲ್ಯಾಣ ವರ್ಗಭೇದವಿಲ್ಲದೆ, ವರ್ಣಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಲಿಂಗಭೇದವಿಲ್ಲದೆ, ಅಂತಸ್ಥ ಭೇದವಿಲ್ಲದೆ ಗುಣಪ್ರಧಾನವಾಗಿರ್ತಕ್ಕಂಥ ಸುಂದರ ಬಂದರವಾದ ಸಮಾಜವನ್ನು ಕಟ್ಟಬೇಕಂತ ನಮ್ಮದು ಉದ್ದೇಶದ. ಅದಕ್ಕೆ ಕಲ್ಯಾಣ ರಾಜ್ಯದ ಆ ಕಲ್ಯಾಣ ರಾಜ್ಯವನ್ನು ಕೊಟ್ಟು ಸಹಿತ ಈ ಬಸವ ಧರ್ಮ ಪೀಠದ ಗುರಿಗಳಲ್ಲಿ ಒಂದದ. ಅದಕ್ಕಾಗಿ ಈ ಷಟ್ಸೂತ್ರಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಪೀಠದ ಅಂತ ತಿಳ್ಕೊಂಡು ನಾನು ಹಾರೈಸಿ, ಕೊನೆಗೆ ಒಂದು ಮಾತೇನಪ್ಪ ಅಂದರೆ, ಯಾರಿಗೆ ಲೈಫ್ ಅದ, ಆ ಮೆಸೇಜ್ ಅದ, ಅವರನ್ನು ನಾವು ಗುರುಗಳನ್ನು ಮಾಡ್ಕೋಬೇಕು. ಇದೊಂದು ಪಾಯಿಂಟು. ಯಾವ ಗುರುಗೆ ಒಂದೇನಿರಬೇಕು, ಬದುಕಿರಬೇಕು. ಆಮೇಲೆ ಏನಿರಬೇಕು, ಸಂದೇಶ ಇರಬೇಕು. ಕೆಲವ್ರಿಗೆ ಬದುಕಿರ್ತದೆ, ಬದುಕಿದ್ದವರಿಗೆಲ್ಲ ಸಂದೇಶ ಇರ್ತದೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಕೆಲವ್ರಿಗೆ ಬದುಕು ಇರುವುದಿಲ್ಲ, ಸಂದೇಶ ಅಂತೂ ಇರುವುದೇ ಇಲ್ಲ. ಬದುಕು ಇಲ್ಲದ ಪೌರಾಣಿಕ ಪುರುಷನನ್ನು ಜಗದ್ಗುರು ಮಾಡ್ಕೊಂಡು ಅವ್ರು ಕೆಲವರು ಅದಾರ. ಆದ್ದರಿಂದ ಆ ಪೌರಾಣಿಕ ಬದುಕ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ಸಂದೇಶ ಏನು ಇರುವುದಿಲ್ಲ. ಅಂಥವ್ರನ್ನ ಕಟ್ಕೊಂಡ್ರೆ ನಮಗೆ ಯಾವ ಮಾರ್ಗದರ್ಶನ ಆಗೋದಿಲ್ಲ. ಅದಕ್ಕಾಗಿ ಗುರು ಎಂಥ ಗುರು ಇರಬೇಕಂತಂದ್ರೆ ದಿವ್ಯ ಪಥವನ್ನು ತೋರಿಸಬೇಕು. ಅಷ್ಟೇ ಸಾಕಾಗದು, ದಿವ್ಯ ಪಥದಲ್ಲಿ ದಿವ್ಯ ರಥವನ್ನು ಕೊಟ್ಟು ಆ ರಥದಲ್ಲಿ ಹೆಂಗೆ ಆ ದಿವ್ಯ ಒಂದು ಪಥದಲ್ಲಿ ಗುಂಟ ಆ ದಿವ್ಯತ್ವವನ್ನು ಪಡ್ಕೊಳ್ತಕ್ಕಂಥ ವಿಧಾನವನ್ನು ಹೇಳಬೇಕು. ಅಂಥ ಆ ದಿವ್ಯ ಪಥವನ್ನು ದಿವ್ಯ ರಥವನ್ನು ಕೊಟ್ಟವ್ರು ಯಾರು ಅಂತಂದ್ರೆ ಅದು ಬಸವಣ್ಣನವರು. ಅದಕ್ಕಾಗಿ ಅಂಥ ಬಸವ ಗುರುವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮಪ್ಪ ಬಸವಣ್ಣ, ನಮ್ಮವ್ವ ಹೆಂಗಂದ್ರೆ ವಚನ ಸಾಹಿತ್ಯ ಮಿಸ್ ಯೂನಿವರ್ಸ್. ಗೊತ್ತಾ? ವಚನ ಸಾಹಿತ್ಯ ಅಂದ್ರೇನು? ಮಿಸ್ ಯೂನಿವರ್ಸ್. ನಮ್ಮಪ್ಪ ಅಂದ್ರೆ ಮಿಸ್ಟರ್ ವರ್ಲ್ಡ್. ಗೊತ್ತಾ? ವಿಶ್ವಸುಂದರ. ವಿಶ್ವಸುಂದರ ನಮ್ಮಪ್ಪ, ವಿಶ್ವಸುಂದರಿ ನಮ್ಮವ್ವ. ಇಂಥವ್ರ ಮಕ್ಕಳಂದ್ರೆ ನಮಗೆ ಭಾಳ ಹೆಮ್ಮೆ ಇರಬೇಕು. ಅಂಥದನ್ನು ಬಿಟ್ಟು ಯಾರ್ಯಾರು ಸೊಟ್ಕೊಂಡದವ್ರಿಗೆ ಯಾರಿಗಿರೋ ಅಪ್ಪ ಅನ್ನಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹೆಮ್ಮೆ ಇರಬೇಕು. ಅದಕ್ಕಾಗಿ ನಮ್ಮ ಅಪ್ಪನಂತ ಯಾಕೆ ಮಾತಾಜಿ ಒಂದು ಪುಸ್ತಕ ಬರೆದಾರೆ, 63 ಗುಣಗಳನ್ನು ಬಸವಣ್ಣಲ್ಲಿ ಗುರುತಿಸಿದ್ದಾರೆ. 63 ಗುಣ ಇದ್ದು ವ್ಯಕ್ತಿ ಇನ್ನೊಬ್ಬ ಪ್ರವಾದಿ ಸಂತ ಶರಣ ನೀವು ತೋರಿಸಿದ್ರೆ ನಾವು ಬೇಕಾದ್ರೆ ನಮ್ಮ ಅಪ್ಪ ಬಸವಣ್ಣ ಬಿಟ್ಟು ಅವನಿಗೆ ಅಪ್ಪ ಅನ್ನಕ್ಕೆ ತಯಾರು. ಅದಕ್ಕಾಗಿ ಒಂದು ತಿಳ್ಕೋಬೇಕು, ಇದು ನಮಗೆ ಹೆಮ್ಮೆ. ನಮ್ಮಪ್ಪ ಮಿಸ್ಟರ್ ವರ್ಲ್ಡ್, ಗೊತ್ತಾಗತ್ತಾನ? ಮಿಸ್ಟರ್ ವರ್ಲ್ಡ್ ಅಂದ್ರೆ ಮಿಸ್ಟರ್ ವರ್ಲ್ಡ್, ನಮ್ಮವ್ವ ಮಿಸ್ ಯೂನಿವರ್ಸ್. ಅಂಥ ದಿವ್ಯ ಭವ್ಯ ಪರಂಪರೆಯ ಸಂತಾನ ನಾವು. ಅದಕ್ಕೆ ಅದನ್ನು ಪ್ರಚಾರ ಮಾಡಬೇಕು. ಅವರ ತತ್ವವನ್ನು ಜಗತ್ತಿನ ಮೂಲೆಗೆ ಪಸರಿಸಬೇಕು. ನೀವೆಲ್ಲರೂ ಅದಕ್ಕೆ ಸಹಾಯ ಸಹಕಾರ ಮಾಡ್ತೀರಿ ಅಂತ ತಿಳ್ಕೊಂಡು ನಾವು ಹಾರೈಸ್ತೇವೆ. ಇವತ್ತು ಎಷ್ಟೊಂದು ಭಕ್ತಿಯಿಂದ ಬಂದಿದ್ದೀರಿ, ಎಷ್ಟು ಹಾರಗಳನ್ನು ಹಾಕಿದ್ದೀರಿ, ಎಷ್ಟೊಂದು ಕಾಣಿಕೆ ಕೊಟ್ಟಿದ್ದೀರಿ. ನಿಮ್ಮ ಉತ್ಸಾಹ, ನಿಮ್ಮ ಪ್ರೇಮ, ನಿಮ್ಮ ಭಕ್ತಿ ನೋಡಿ ನನಗೆ ಹೃದಯ ತುಂಬಿ ಬಂದದ. ಆದ್ದರಿಂದ ನಾನು ಉಳಿದ ಸ್ವಾಮಿಗಳು ಹೆಂಗೆ ಮಾಡ್ತಾರೆ ಮತ್ತು ಜಗದ್ಗುರುಗಳು ಮಾಡ್ತಾರೆ ಹಾಗೆ ಮಾಡ್ತಾರೆ ತಿಳ್ಕೊಂಡು, ಇದು ನಾವು ಬರೀ ಹಿಂಗೆ ಆಶೀರ್ವಾದ ಮಾಡ್ತಕ್ಕಂಥ ಈ ಪೀಠ ಅಲ್ಲ. ಇದು ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಇದು ಸೇವಾ ಮಾಡೋ ಪೀಠ. ಇದು ಸೇವನ ಮಾಡೋ ಪೀಠ ಅಲ್ಲ, ಇದು ಸೇವಾ ಮಾಡಿಸಿಕೊಳ್ಳೋ ಪೀಠ ಅಲ್ಲ. ಎಲ್ಲ ಬ್ರಹ್ಮ ಪದವಿಯನ್ನೋ ಅಲ್ಲ, ವಿಷ್ಣು ಪದವಿಯನ್ನೋ ಅಲ್ಲ, ರುದ್ರ ಪದವಿಯನ್ನೋ ಅಲ್ಲ, ಪತ್ತಾವು ಪದವಿಯನ್ನೋ ಅಲ್ಲೇ ಶರಣರ ಪಾದವನ್ನರಿದ ಪದವಿನೇ ಕರುಣಿಸಿ ಕೊಡಲು ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿದಾರೆ. ಆದ್ದರಿಂದ ನಿಮ್ಮೆಲ್ಲರ ಸೇವೆ ಮಾಡತಕ್ಕಂಥ ಒಂದು ಪದವಿಗಾಗಿ ಮ್ಯಾಲೆ ಕೂತಿದ್ದೀವಿ ಇಷ್ಟೇ. ಅದು ಸೇವಾ ಮಾಡೋಕೆ ಇಲ್ಲಿ ಕೂತಿರೋದು, ಅದಕ್ಕೆ ಸೇವಾ ಮಾಡಿಸ್ಕೊಳ್ಳೋದು ಅಂತ ತಿಳ್ಕೊಬಾರ್ದು. ಅದಕ್ಕಾಗಿ ನಿಮ್ಮೆಲ್ಲರ ಪ್ರೇಮ, ವಿಶ್ವಾಸ, ಭಕ್ತಿ ಸದಾಕಾಲ ಇರಬೇಕು. ಪ್ರತಿ ವರ್ಷ ನೀವೆಲ್ಲರೂ ಈ ಶರಣ ಮೇಳಕ್ಕೆ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲುಗಾರರಾಗಬೇಕು ಅಂತ ತಿಳ್ಕೊಂಡು ಹಾರೈಸಿ, ಬಸವಣ್ಣನ ಭದ್ರವಾದ ರಕ್ಷಾ ಕವಚ ನಿಮ್ಮ ಮೇಲೆ ನಮ್ಮ ಮೇಲೆ ಎಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ನಾ ಬಸವಣ್ಣನ ಪಾದಕ್ಕೆ ಇನ್ನೊಮ್ಮೆ ಶರಣ ಹೇಳಿ ನಿಮ್ಮೆಲ್ಲರಿಗೆ ಆಯುರ ಆರೋಗ್ಯ ಸಕಲ ಸಂಪತ್ತು ಕೊಳ್ಳಿ ತಿಳ್ಕೊಂಡು ಹಾರೈಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.